ಶಾಸನ ಈಗಾಗಲೇ ನಿಮಗೆ MAದಲ್ಲಿ BAದಲ್ಲಿ ಹಿಂಗಂದ್ರೆ ಏನು ಅಂತ ಬಿಟ್ಟು ಕೆಲವೊಂದು ವಿಚಾರಗಳನ್ನ ನೀವು ಆಗ್ಲೇ ತಿಳ್ಕೊಂಡಿದ್ದೀರಿ. ಆದ್ರೂ ಒಂದೆರಡು ಮಾತುಗಳಲ್ಲಿ ಶಾಸನ ಅಂದ್ರೆ ಏನು ಅಂತ ಬಿಟ್ಟು ಹೇಳಿ ನೇರವಾಗಿ ಈಗಿರ್ತಕ್ಕಂಥ ಪಠ್ಯಕ್ರಮಕ್ಕೆ ಬರ್ತೇನೆ. ಶಾಸನ ಅಂದ್ರೆ ಅದು ಒಂದು ರಾಜಾಜ್ಞೆ, ಅಪ್ಪಣೆ, ಕಟ್ಟಪ್ಪಣೆ, ಮತ್ತೆ ಶಿಕ್ಷಿಸು, ಆಜ್ಞಾಪಿಸು, ನಿಯಂತ್ರಿಸು ಅಂತ ಬಿಟ್ಟು ಇನ್ನು ಅನೇಕ ರೀತಿಯ ಅರ್ಥಗಳು ಇದೆ. ಬಹುತೇಕವಾಗಿ ನಾವು ರಾಜರಾಕ್ಷಿರ್ತಕ್ಕಂಥ ರಾಜಾಜ್ಞೆಗಳನ್ನ ನಾವು ಶಾಸನಗಳು ಅಂತ ಬಿಟ್ಟು ಕರಿತೀವಿ. ಅಂದ್ರೆ ಆಡಳಿತಗಾರರು ಹೊರಡಿಸಿದಂತ ಒಂದು ಆಜ್ಞೆ. ಅದು ಇವತ್ತಿನ ಸಂದರ್ಭದಲ್ಲಿ ಕೂಡ ನೋಡಿ, ವಿಧಾನಮಂಡಲದಲ್ಲಿ ಮಸೂದೆ ಅಂತ ಬಿಟ್ಟು ಕರೀತಾರೆ. ಮಸೂದೆಯನ್ನ ಮಂಡಿಸಲಾಯಿತು, ಈ ಶಾಸನವನ್ನ ಅಂಗೀಕರಿಸಲಾಯಿತು. ಮಸೂದೆಯ ಮಂಡನೆ ಆದ ಮೇಲೆ ಅದು ಅಂಗೀಕರಿಸಿದ ಮೇಲೆ ಶಾಸನ ಆಗಿ ಜಾರಿಯಾಗುತ್ತೆ. ಹಾಗಾಗಿ ಶಾಸನ ಅನ್ನುವ ಪದ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದು, ಆಡಳಿತಗಾರರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಶಾಸನ ಪ್ರಾಚೀನ ಕಾಲದಲ್ಲಿ ಯಾಕೆ ಹಾಕಿಸ್ತಿದ್ರು, ಸಾರ್ವಜನಿಕ ಆಹ್ವಾನಿಗಾಗಿ ಯಾಕೆ ನೀಡ್ತಿದ್ರು ಅಂತಂದ್ರೆ ಅದೆಲ್ಲ ಆಡಳಿತದ ವಿಷಯ. ತಾವು ಏನ್ ಕೆಲಸವನ್ನು ಮಾಡಿದೀವಿ ಅನ್ನೋದು ಸಾರ್ವಜನಿಕರಿಗೆ ತಿಳಿಲಿ ಅನ್ನುವ ಉದ್ದೇಶಕ್ಕಾಗಿ ಅವ್ರ ಶಾಸನವನ್ನ ಹಾಕಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ಶಾಸನದಲ್ಲಿ ಹಲವಾರು ಪ್ರಕಾರಗಳಿವೆ. ಅದು ವಸ್ತುಗಳನ್ನ ಆಧರಿಸಿ ಶಾಸನವನ್ನು ವರ್ಗೀಕರಿಸ್ತಾರೆ, ಭಾಷೆಯನ್ನು ಆಧರಿಸಿ ಶಾಸನವನ್ನು ವರ್ಗೀಕರಿಸ್ತಾರೆ, ವಸ್ತು ವಿಷಯವನ್ನ ಆಧರಿಸಿ ಶಾಸನಗಳನ್ನು ವರ್ಗೀಕರಿಸ್ತಾರೆ. ಇದೆಲ್ಲ ಬೇಸಿಕ್ ಪ್ರಾಥಮಿಕವಾದ ಮಾಹಿತಿ ನಿಮಗೆ ಈಗಾಗಲೇ ಗೊತ್ತಿದೆ. ಈಗ ನೇರವಾಗಿ ನಾವು ವಿಷಯಕ್ಕೆ ಬರುವುದಾದ್ರೆ, ಮೊದಲನೇದಾಗಿ ಕರ್ನಾಟಕದಲ್ಲಿ ದೊರೆತಕ್ಕಂಥ ಶಾಸನಗಳು ಅಂತಂದ್ರೆ ನಮಗೆ ಅಶೋಕನ ಶಾಸನಗಳು. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಬಹುತೇಕವಾಗಿ ಸಿಕ್ಕಿವೆ. ಎಷ್ಟು 9 ಶಾಸನಗಳು ಸಿಕ್ಕಿವೆ. ಅದು ನಿಮಗೆಲ್ಲ ಗೊತ್ತಿದೆ. ಗುಲ್ಬರ್ಗದ ಸನ್ಯತಿ, ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಪಾಲ್ಕಿಗುಂಡು ಮತ್ತು ಗವಿಮಠ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ಉದಯಗುಳಂ, ಮತ್ತೆ ಸಿದ್ದಾಪುರ, ಜಟಿಂಗ ರಾಮೇಶ್ವರ, ಚಿತ್ರದುರ್ಗ ಜಿಲ್ಲೆಯ ಜಟಿಂಗ ರಾಮೇಶ್ವರ ಮತ್ತು ಬ್ರಹ್ಮಗಿರಿ. ಹೀಗೆ ವಿವಿಧ ಕಡೆ ಶಾಸನಗಳನ್ನ ಅವನು ಹಾಕ್ಸಿದಾನೆ. ಇನ್ನು ಅನೇಕ ಶಾಸನಗಳು ಆತ ಹಾಕ್ಸಿರ್ಬೋದು. ನಮಗೆ ಸಿಕ್ಕಿರ್ತಕ್ಕಂಥ ಶಾಸನಗಳು ಇಷ್ಟು. ಮೊಟ್ಟ ಮೊದಲ ಬಾರಿಗೆ ಶಾಸನವನ್ನ ವಿದೇಶಿಗರು ಓದಿದ್ದು ಅಶೋಕನ ಶಾಸನಗಳನ್ನ. ಅಶೋಕನ ಶಾಸನಗಳನ್ನ ವಿದೇಶಿ ಅಧ್ಯಯನಕಾರರು ಓದಿದ್ರು. ಆನಂತರ ಜಾನ್ ಬೀಡೆನ್ನು, ಜೇಮ್ ಪ್ರಿನ್ಸೆಪ್ಪು, ಅನಂತರ ಬೇಡನ್ನು, PL ರೈಸು, ಅನಂತರ ನಮ್ಮವರೇ ಆಗಿರ್ತಕ್ಕಂಥ ಶ್ರೀನಾಥ, ಸುಜ್ಞಾನಿ ಮತ್ತು ನಾರಾಯಣ ಶಾಸ್ತ್ರಿ. ಹೀಗಾಗಿ ವರಪ್ರಸಾದ ರಾವು, ಈಗ ಅನೇಕ ಜನ ಅಶೋಕನ ಶಾಸನಗಳನ್ನ ಓದಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 9 ಶಾಸನಗಳು ದೊರಕಿದೆ. ಈ 9 ಶಾಸನಗಳು ಕೂಡ ಏನು ಧ್ವನಿಸ್ತವೆ ಅಂತಂದ್ರೆ, ಅಶೋಕ ಕೈಗೊಂಡಂತ ಧಾರ್ಮಿಕ ಬೌದ್ಧ ಧರ್ಮದ ಪ್ರಚಾರವನ್ನು ಕುರಿತು, ಬುದ್ಧನ ತತ್ವಗಳನ್ನ ಕುರಿತು ವಿವರಿಸ್ತವೆ. ಎಲ್ಲ ಶಾಸನಗಳು ಭಾರತದ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ, ಇವತ್ತಿನ ಅಫ್ಘಾನಿಸ್ತಾನದಿಂದ ಹಿಡಿದು ಮಣಿಪುರ, ಅಸ್ಸಾಂ, ಬರ್ಮಾ ದೇಶ ಏನೈತಲ್ಲ, ಅವಾಗ ನಮ್ಮ ದೇಶದ ಒಂದು ಭಾಗ ಆಗಿತ್ತು. ಅಲ್ಲಿಯ ತನಕ ಸುಮಾರು
ಸಾವಿರಾರು ಶಾಸನಗಳು ಆತ ಹಾಕ್ಸಿರ್ತಕ್ಕಂಥದ್ದು. ಅವೆಲ್ಲವೂ ಕೂಡ ಬ್ರಾಹ್ಮಿ ಲಿಪಿ, ಪ್ರಾಕೃತ ಭಾಷೆ, ಖರೋಷ್ಠಿ ಲಿಪಿಯಲ್ಲಿ ಕೂಡ ಇವೆ. ಖರೋಷ್ಠಿ ಲಿಪಿಯಲ್ಲಿ, ಅರಾಮೇಯ ಲಿಪಿಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಕೂಡ ಇವೆ, ಪ್ರಾಕೃತ ಭಾಷೆ, ಪಾಳಿ ಭಾಷೆ, ಈಗ ಮೂರು ಭಾಷೆ, ಮೂರು ತೆರನಾದಂತ ಲಿಪಿಗಳಲ್ಲಿ ಅವುಗಳನ್ನ ತಾಕಿಸಿದ್ದಾನೆ. ಅದರಲ್ಲಿ ಬಂಡೆಗಲ್ಲು ಶಾಸನಗಳೇ ಬಹುತೇಕ. ಹಾಗಾಗಿ ಪ್ರಕೃತಿ ಸಹಜವಾದಂತ ಬಂಡೆಗಲ್ಲಿಗಳಲ್ಲಿ ಆತ ಹಾಕ್ಸಿದಾನೆ. ಆತನ ಈ ಶಾಸನ ಹಾಕ್ಸಿದ ಉದ್ದೇಶ ಅಂದ್ರೆ ಧರ್ಮ ಪ್ರಸಾರ, ಬುದ್ಧನ ತತ್ವಗಳನ್ನ ಜನಸಾಮಾನ್ಯರಿಗೆ ತಿಳಿಸುವುದಾಗಿತ್ತು. ನಾನು ಹೀಗೆ ಆಜ್ಞೆ ಮಾಡುತ್ತೇನೆ, ಇದನ್ನು ಪ್ರಜೆಗಳಾದ ತಾವು ಹೀಗೆ ಪಾಲಿಸತಕ್ಕದ್ದು ಅಂತಂದ್ಬಿಟ್ಟು ಆತ ಬಹುತೇಕ ಶಾಸನಗಳಲ್ಲಿ ಈ ವಿಚಾರ ಇದೆ. ಆ ಎಲ್ಲ ಶಾಸನಗಳಲ್ಲಿ ದೇವನಾಂ ಪ್ರಿಯ ಹೀಗೆ ಆಜ್ಞೆ ಮಾಡುತ್ತಾನೆ, ಹೀಗೆ ಹೇಳುತ್ತಾನೆ, ತಾಯಿ ತಂದೆ ಮತ್ತು ಹಿರಿಯರ ಆಜ್ಞೆಯನ್ನ ಪಾಲಿಸಬೇಕು, ಪ್ರಾಣಿಗಳಲ್ಲಿ ದಯ ತೋರಿಸಬೇಕು, ಇಂಥ ಗುಣಧರ್ಮಗಳನ್ನ ಆಚರಿಸಬೇಕು, ಅದರಂತೆ ಆಚಾರ್ಯರಿಗೆ ಗೌರವವನ್ನ ತೋರಿಸಬೇಕು, ಇದು ಪುರಾತನ ನಿಯಮವಾಗಿದ್ದು ದೀರ್ಘಾಯುಷ್ಯವನ್ನ ಪಡೆಯಲಿಕ್ಕೆ ಸಹಕಾರಿಯಾಗುವುದು, ಈ ರೀತಿ ಪ್ರತಿಯೊಬ್ಬರು ನಡೆದುಕೊಳ್ಳಬೇಕು ಅಂತಂದ್ಬಿಟ್ಟು ಆತ ಹಾಕ್ಸಿದ್ದಾನೆ. ಮತ್ತೆ ಇನ್ನು ಮುಂದೋಗಿ ಕೆಲವು ಶಾಸನಗಳಲ್ಲಿ ದೇವನಾಂ ಪ್ರಿಯ ಹೀಗೆ ಆಜ್ಞೆ ಮಾಡುತ್ತಾನೆ, ನಾನು ಬೌದ್ಧ ಧರ್ಮದಲ್ಲಿ ಆಸಕ್ತಿ ಉಳ್ಳವನಾಗಿ ಈವರೆಗೆ 2 ವರ್ಷಗಳಿಂದ ಈಚೆಗೆ ಆಸಕ್ತಿ ಉಳ್ಳವನಾಗಿದ್ದೇನೆ. ಆದ್ರೆ 1 ವರ್ಷಗಳಿಗೆ ಹೆಚ್ಚು ಹಿಂದೆ ಆಸಕ್ತಿ ಉಳ್ಳವನಾಗಿರಲಿಲ್ಲ. ನಾನು ಸಂಘವನ್ನು ಸೇರಿ ಮತ್ತು ವಿಶೇಷ ಆಸಕ್ತಿ ಉಳ್ಳವನಾಗಿ 1 ವರ್ಷಕ್ಕಿಂತಲೂ ಹೆಚ್ಚಾಗಿದೆ. ದೇವತೆಗಳೊಂದಿಗೆ ಮಿಶ್ರಿತರಾಗಿದ್ದ ಜಂಬೂ ದ್ವೀಪದ ನನ್ನ ಪ್ರಜೆಗಳು ಈಗ ಮಿಶ್ರಿತರಾಗಿದ್ದಾರೆ. ಇದು ನನ್ನ ಪರಿಶ್ರಮದ ಫಲ. ಶ್ರೀಮಂತರು ಅಷ್ಟೇ ಅಲ್ಲ, ಬಡವನೂ ಸಹ ಪರಿಶ್ರಮ ಪಟ್ಟರೆ ವಿಪುಲವಾದ ಸ್ವರ್ಗವನ್ನ ಪಡೆಯುವನು. ಬಡವನಾಗಲಿ ಶ್ರೀಮಂತನಾಗಲಿ ಈ ರೀತಿ ಪರಿಶ್ರಮವನ್ನು ಪಡಬೇಕೆಂದು ನನ್ನ ರಾಜ್ಯದ ಗಡಿಯಲ್ಲಿ ಜನರು ಇದನ್ನು ತಿಳಿಯಬೇಕೆಂದು ಮತ್ತು ಈ ಪರಿಶ್ರಮವು ಬಹುಕಾಲ ನಡೆಯುವಂತಾಗಬೇಕೆಂದು ಈ ಘೋಷಣೆಯನ್ನು ನಾನು 256 ರಾತ್ರಿಗಳನ್ನ ಸಂಚಾರದಲ್ಲಿ ಕಳೆದಾಗ ಹೊರಡಿಸಲಾಗಿದೆ ಅಂತಂದ್ಬಿಟ್ಟು ಅನೇಕ ಶಾಸನಗಳಲ್ಲಿ ಇದೆ. ಅನೇಕ ಈ ಶಾಸನಗಳು ಓದಿರ್ತಕ್ಕಂಥ, ಭಾರತದ ಉದ್ದಗಲಕ್ಕೂ ಓದಿರ್ತಕ್ಕಂಥ ಜೇಮ್ಸ್ ಪ್ರಿನ್ಸೆಪ್ ಆಗ್ಲಿ, ಲೀಡನ್ ಆಗ್ಲಿ, ಬೇಡನ್ ಆಗ್ಲಿ, ಇವ್ರೆಲ್ಲರಿಗೂ ತಲೆನೋವು ಬಂತು. ಏನು, ಯಾರು ಇವನು ದೇವನಾಂ ಪ್ರಿಯ? ಇವನ ಹೆಸರೇ ದೇವನಾಂ ಪ್ರಿಯನೇ. ಇವನ ಮೂಲ ಹೆಸರು ಏನಿರ್ಬೋದು? ಬಹಳ ತಲೆನೋವು ಬಂದೋಗಿತ್ತು. ಅದಕ್ಕಾಗಿ ಅವರ ಅಧ್ಯಯನ ಸ್ವಲ್ಪ ಅದಕ್ಕೆ ಸ್ಪಷ್ಟತೆಯನ್ನು ಕೊಡ್ಲಿಕ್ಕೆ ಕಷ್ಟ ಆಯ್ತು. ಇದು ಯಾರು ದೇವನಾಂ ಪ್ರಿಯ ಅಂತಂದ್ಬಿಟ್ಟು ಕಂಡುಹಿಡಿಯೋದು ಕಷ್ಟ ಆಗಿತ್ತು. ಹಾಗಾಗಿ ಅವ್ರು ಮತ್ತೆ ಏನಪ್ಪ ವ್ಯಾಖ್ಯಾನ ಕೊಡೋದು ಅಂತಂದ್ಬಿಟ್ಟು ಅನ್ಸಿತ್ತು. 1915ರಲ್ಲಿ ಬೇಡನ್ ಎನ್ನುವಂತ ಒಬ್ಬ ಇಂಗ್ಲಿಷ್ ಅಧಿಕಾರಿ ಮಸ್ಕಿ ಶಾಸನವನ್ನ ಶೋಧಿಸಿದಾಗ ಅದರಲ್ಲಿ ಇತ್ತು ನೋಡ್ರಿ, ದೇವನಾಂ ಪ್ರಿಯ, ಪ್ರಿಯದರ್ಶಿ ಅಶೋಕಸ, ರಾಜ ಅಶೋಕಸ ಅಂತ ಅಂದ್ಬಿಟ್ಟು ಅಲ್ಲಿ ಇಡೀ ಭಾರತದಲ್ಲಿ ಬರ್ತಂತ ಪ್ರಾಕೃತ ಭಾಷೆದೇ ಇರ್ಬೋದು, ಪಾಳಿ ಭಾಷೆದೇ ಇರ್ಬೋದು, ಸಂಸ್ಕೃತ ಭಾಷೆದೇ ಇರ್ಬೋದು, ಆ ಎಲ್ಲ ಶಾಸನಗಳು ಕೂಡ ಹಾಕಿರ್ತಕ್ಕಂಥವನು ಅಶೋಕ ಎನ್ನುವ ಅರಸ, ಅಶೋಕ ಎನ್ನುವ ಚಕ್ರವರ್ತಿ. ಮೊದಲ ಬಾರಿಗೆ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮುಸ್ಕಿ ಶಾಸನ ಈತನ ಹೆಸರನ್ನ ದೇವನಾಂ ಪ್ರಿಯ, ಪ್ರಿಯದರ್ಶಿ ಅಶೋಕಸ ಅಂತ ಬಿಟ್ಟು ಉಲ್ಲೇಖಿಸಲಾಗಿದೆ. ಆನಂತರ
ಮುಸ್ಕಿ ಶಾಸನ ಅಲ್ಲದೆ ಸನ್ನತಿ ಶಾಸನ. ಸನ್ನತಿ ಶಾಸನ 1989ರಲ್ಲಿ ಏನು ಸಿಕ್ತು, ಅದರಲ್ಲಿ ಕೂಡ ರಾಜ ಅಶೋಕಸ ಅಂತ ಉಲ್ಲೇಖ ಇದೆ. ಇವೆರಡು ಮಾತುಗಳನ್ನ ಆಧರಿಸಿ ಇಡೀ ಭಾರತದಲ್ಲಿ ದೇವನಾಂಪ್ರಿಯ ಅಂತ ಕರೆಸಿಕೊಂಡಿರ್ತಕ್ಕಂಥವನು, ಬಿರುದಾಂಕಿತನಾಗಿರ್ತಕ್ಕಂಥವನು ಯಾರಂದ್ರೆ ಅವನು ಮೌರ್ಯ ಚಕ್ರವರ್ತಿ ಅಶೋಕ ಎನ್ನುವ ನಿರ್ಧಾರಕ್ಕೆ ಶಾಸನ ತಜ್ಞರು ಬಂದ್ರು. ಆಗಿನಿಂದ ಈತನ ಶಾಸನಗಳು ಬಹಳ ಅರ್ಥಪೂರ್ಣವಾಗಿ ಶೋಧನೆಗೆ ಒಳಗಾಗ್ತಾ ಹೋದ್ವು. ಹೊಸ ಹೊಸ ವಿಚಾರಗಳು ಹೊರ ಬರ್ತಾ ಹೋದ್ವು. ಹೀಗೆ ಕರ್ನಾಟಕದಲ್ಲಿ ಸಿಕ್ಕಂತ 9 ಶಾಸನಗಳು ಇಡೀ ಭಾರತದ ಚರಿತ್ರೆಯನ್ನ ತುಂಬಾ ಅರ್ಥಪೂರ್ಣವಾಗಿ ನಿರ್ಮಿಸಲಿಕ್ಕೆ ಕಾರಣೀಭೂತವಾದವು. ಈ ಬ್ರಹ್ಮಗಿರಿ ಅಶೋಕನ ಶಾಸನದಲ್ಲಿ ಕನ್ನಡ ಪದ ಬಳಕೆಯಾಗಿದೆ ಅಂತ ಡಿ ಎಲ್ ನರಸಿಂಹಾಚಾರ್ಯ ಅವರು ಆ ಪದದ ಅರ್ಥವನ್ನ ವ್ಯಾಖ್ಯಾನಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಂದ್ರೆ ಅಶೋಕನ ಕಾಲಘಟ್ಟದಲ್ಲೇ ಕನ್ನಡ ಭಾಷೆ ಅಸ್ತಿತ್ವದಲ್ಲಿತ್ತು. ಅದು ಇಶಲ ಎನ್ನುವಂಥದ್ದು ಎಸಲ್ ಎನ್ನುವ ಪದದಿಂದ ಬಂದಿದೆ. ಎಸಲ್ ಅಂದ್ರೆ ಅದು ಕೋಟೆಯಿಂದ ಆವೃತವಾದಂತ ಒಂದು ಊರು, ಅದು ಕನ್ನಡ ಪದ. ಹೀಗೆ ಹೊಸ ಹೊಸ ರೀತಿಯ ವ್ಯಾಖ್ಯಾನಕ್ಕೆ ಸಾಧ್ಯ ಆಯಿತು. ನಮ್ಮ ಕನ್ನಡ ಭಾಷೆ ಅಶೋಕನ ಕಾಲದಷ್ಟು ಪ್ರಾಚೀನವಾಗಿರ್ತಕ್ಕಂಥದ್ದು ಕೂಡ ನಮ್ಗೆ ಉಲ್ಲೇಖ ಸಿಗ್ತಕ್ಕಂಥದ್ದು ಅಶೋಕ ಹಾಕ್ಸಿರ್ತಕ್ಕಂಥ ಶಾಸನಗಳಲ್ಲಿ. ಈ ಭಾಷೆಯ ಅಸ್ತಿತ್ವ ನಾವು ಅಶೋಕನ ಶಾಸನದಿಂದ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅಶೋಕ ಹಾಕ್ಸಿರ್ತಕ್ಕಂಥ ಶಾಸನಗಳ ಮೂಲಕ ನಮ್ಮ ಭಾಷೆ, ಸಂಸ್ಕೃತಿ, ಈ ನೆಲೆ, ಈ ನಾಡು, ಇವುಗಳ ಇತಿಹಾಸವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಹಾಗೇನೆ ದೇವನಾಂಪ್ರಿಯ ಎನ್ನುವಂತವನು ಬೇರೆ ಯಾರು ಅಲ್ಲ, ಅವನು ಮೌರ್ಯ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಎನ್ನುವಂಥದ್ದು ಕೂಡ ನಮ್ಮ ಕರ್ನಾಟಕದ ಮುಸ್ಕಿ ಶಾಸನ ಮೊದಲವರೆಗೂ ಉಲ್ಲೇಖ ಮಾಡುವುದರ ಮೂಲಕ ಇಡೀ ಭಾರತದ ಎಲ್ಲಾ ಶಾಸನಗಳ ಪಿತಾಮಹ ಅಂದ್ರೆ ಅವನು ಸಾಮ್ರಾಟ್ ಅಶೋಕ ಅಂತ ಸ್ಥಿರ ಆಯಿತು. ಹಾಗಾದ್ರೆ ಈ ಶಾಸನವನ್ನ ಬರೆದಿರ್ತಕ್ಕಂಥ ಲಿಪಿಕಾರ ಯಾರು ಅನ್ನೋದಕ್ಕೂ ಕೂಡ ನಮಗೆ ಬ್ರಹ್ಮಗಿರಿಯ ಶಾಸನದಲ್ಲಿ ಉಲ್ಲೇಖ ಇದೆ. ಯಾವುದು? ಚಪಡೇನ ಲಿಖಿತ ಲಿಪಿಕರೇಣ ಅಂತ ಕೊನೆಯ ಸಾಲಿನಲ್ಲಿ ಇದೆ. ಬ್ರಹ್ಮಗಿರಿಯ ಶಾಸನ 11 ಸಾಲು ಹೊಂದಿದೆ. ಅದರ ಕೊನೆಯಲ್ಲಿ ಅದು ಖರೋಷ್ಠಿ ಲಿಪಿಯನ್ನು ಬಳಸಿದ್ದಾನೆ. ಖರೋಷ್ಠಿ ಲಿಪಿ ಅಂದ್ರೆ ಎಡಗಡೆಯಿಂದ ಬರೀತಕ್ಕಂಥದ್ದು. ಈಗೇನು ಉರ್ದು ಭಾಷೆಯನ್ನು ಬರೀತಾರಲ್ಲ ಅದು. ಈಗ ನಾವು ಬ್ರಾಹ್ಮಿ ಲಿಪಿಯನ್ನ ಬಳಸ್ತಾ ಇದೀವಿ, ಎಡದಿಂದ ಬಲಕ್ಕೆ ಬಳಸ್ತೀವಿ. ಅದು ಖರೋಷ್ಠಿ ಲಿಪಿ ಅಂದ್ರೆ ಬಲದಿಂದ ಎಡಕ್ಕೆ ಬಳಸ್ತಾರೆ. ಹಾಗೆ 2 ತೆರನಾದಂತ ಶಾಸನವನ್ನ ಬಳಸಿ 2 ತೆರನಾದಂತ ಲಿಪಿಯನ್ನ ಬಳಸಿ ಬರೆದಿರ್ತಕ್ಕಂಥ ಶಾಸನ, ಏಕೈಕ ಶಾಸನ ಅಂದ್ರೆ ಅದು ಬ್ರಹ್ಮಗಿರಿಯ ಅಶೋಕನ ಶಾಸನ. ಹೀಗೆ ಭಾರತದ ಒಂದು ಇತಿಹಾಸಕ್ಕೆ, ಅಶೋಕನ ಇತಿಹಾಸಕ್ಕೆ, ಮೌರ್ಯರ ಇತಿಹಾಸಕ್ಕೆ ಗಣನೀಯ ಕೊಡುಗೆಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಕರ್ನಾಟಕದ ಅಶೋಕನ ಶಾಸನಗಳು. ಇದಿಷ್ಟು ಅಶೋಕನ ಶಾಸನಗಳು. ಅನಂತರ ಬರ್ತಕ್ಕಂಥದ್ದು ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನಕ್ಕಂತ ಪೂರ್ವದಲ್ಲಿ ಈಗಾಗಲೇ ನಮ್ಮ 2013ರಲ್ಲಿ ಪುರಾತತ್ವ ಇಲಾಖೆಯವರು ಕ್ರಿಸ್ತಶಕ 370ರಿಂದ 450ರ ಅವಧಿಯಲ್ಲಿ ರಚಿತವಾಗಿರಬಹುದಾದಂತಹ ತಾಳಗುಂದದ ಸಿಂಹ ಕಟಂಜನ ಶಾಸನ ಮೊದಲ ಕನ್ನಡ ಶಾಸನ ಅನ್ನುವ ನಿರ್ಧಾರಕ್ಕೆ ಬರಲಿಕ್ಕೆ ಪ್ರಯತ್ನ ನಡೆದಿದೆ. ಪುರಾತತ್ವ ಇಲಾಖೆ ಕನ್ನಡ ಶಾಸನ ಅಂತ ಘೋಷಿಸಿದೆ. ಅದರಲ್ಲಿ 6 ಕನ್ನಡ ಪದಗಳು ಬಳಕೆಯಾಗಿವೆ. ಹಾಗಾಗಿ ಅದನ್ನ ಮೊದಲ ಕನ್ನಡ ಶಾಸನ ಅಂತ ಘೋಷಿಸಬೇಕು ಅನ್ನುವ ಚರ್ಚೆಯನ್ನು ಕೂಡ ನಡೆದಿದೆ. ಅದಕ್ಕಂತೂ ಪೂರ್ವ ಕ್ರಿಸ್ತಶಕ 3ನೇ ಶತಮಾನದ ಶ್ರವಣಬೆಳಗೊಳ ಶಾಸನದಲ್ಲಿ ಕೂಡ ಕೆಲವು ಕನ್ನಡ ಪದಗಳು ಬಳಕೆಯಾಗಿವೆ. ಇನ್ನು ಕೆಲವು ಶಾಸನ ತಜ್ಞರು ಜಲಗಾರ ದಿಬ್ಬದ ಶಾಸನ, ಕ್ರಿಸ್ತಶಕ 350ರ ಕಾಲಘಟ್ಟದ ಜಲಗಾರ ದಿಬ್ಬದ ಶಾಸನದಲ್ಲಿ ಕೂಡ ಕನ್ನಡ ಪದಗಳು ಬಳಕೆಯಾಗಿದೆ. ಅದನ್ನ ಕನ್ನಡ ಶಾಸನ ಅಂತ ಘೋಷಿಸಬೇಕನ್ನುವ ಚರ್ಚೆಗಳು ಕೂಡ ನಡೀತಾ ಇವೆ. ಈ ವಾದ ವಿವಾದ ಏನೇ ಇದ್ರೂ ಕೂಡ ಸದ್ಯದ ಮಟ್ಟಿಗೆ ಒಪ್ಪಿಕೊಂಡಿರುವಂತಹ ಕನ್ನಡದ ಮೊದಲ ಶಾಸನ ಅಂತಂದ್ರೆ ಅದು ಕ್ರಿಸ್ತಶಕ ಸುಮಾರು 450ರ ಕಾಲಘಟ್ಟದ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ 16 ಸಾಲುಗಳನ್ನ ಒಳಗೊಂಡಿದೆ. ಇದು
ಇದೆಲ್ಲ ಪಠ್ಯವನ್ನು ಓದಿ ಹೇಳಲಿಕ್ಕೆ ಆಗೋದಲ್ಲ, ಮುಖ್ಯ ಮುಖ್ಯ ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ. ಇದು 16 ಸಾಲುಗಳನ್ನು ಒಳಗೊಂಡಿದೆ. ಕದಂಬರು ಶೈವ ಪಕ್ಷಪಾತಿಗಳು ಆಗಿದ್ದರೂ ಕೂಡ ಈ ಶಾಸನದ ವಿಶೇಷತೆ ಏನಂದ್ರೆ ವಿಷ್ಣುವಿನ ಸ್ತುತಿಯೊಂದಿಗೆ ಈ ಶಾಸನ ಪ್ರಾರಂಭ ಆಗಿದೆ. ಇದರ ಅರ್ಥ ಏನಂದ್ರೆ ಕದಂಬರು ವೈಷ್ಣವ ಧರ್ಮಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅನ್ನೋದು ನಮಗೆ ತಿಳಿದು ಬರುತ್ತೆ. ಹೇಗೆ ಪ್ರಾರಂಭ ಆಗುತ್ತದು? ಜಯತಿ ಶ್ರೀ ಪರಿಶಾಂಗ ಸಾಂಗ್ನ ಮಾನ್ಯಾಚ್ಯುತ ರಚ್ಯುತಃ ದಾನವಾಕ್ನೋರ್ನಿ ಗಾನಾಂತಾಗ್ನಿ ಶಿಷ್ಟನಾಂತು ಸುದರ್ಶನ. ಅಂದ್ರೆ ಚೆನ್ನಾಗಿ ಬಗ್ಗಿಸಿ ಹಿಡಿದಿರುವ ಲಕ್ಷ್ಮಿಯಿಂದ ಆಲಂಗಿತನಾಗಿರುವ, ಚೆನ್ನಾಗಿ ಬಗ್ಗಿಸಿ ಹಿಡಿದಿರುವ ಶಾಂಗ್ರೆಮ ಧನಸುಳ್ಳ ರಾಕ್ಷಸರ ಕಣ್ಣುಗಳಿಗೆ ಪ್ರಳಯ ಕಾಲದಂತೆ ಪ್ರಳಯ ಕಾಲದ ಅಗ್ನಿಯಂತಿರುವ ಸುದರ್ಶನ ಚಕ್ರಧಾರಿಯಾಗಿರುವ ವಿಷ್ಣುವಿಗೆ ನಮಸ್ಕಾರ ಅಂತ ಅದರ ಅರ್ಥ. ಹಾಗಾಗಿ ಇದು 2 ಸಾಲು ಸಂಸ್ಕೃತ ಶ್ಲೋಕ ಇದೆ. ಇದು ಈಗ ಹಲ್ಬಳಿ ಶಾಸನ ಮೇಲ್ಭಾಗದಲ್ಲಿ ವೃತ್ತಾಕಾರವಾಗಿದೆ ನೋಡ್ರಿ. ಅದ್ರ ಮೇಲ್ಭಾಗದ ವೃತ್ತಾಕಾರ ಭಾಗವನ್ನೇ ಕನ್ನಡ ವಿಶ್ವವಿದ್ಯಾಲಯ ತನ್ನ ಲಾಂಛನವಾಗಿ ಮಾಡಿಕೊಂಡಿದೆ. ಆ ವೃತ್ತಾಕಾರದಲ್ಲಿ ಈ ಸಾಲಿದೆ. 2ನೇ ಸಾಲಿನಿಂದ ಈ ಶಾಸನ ಕನ್ನಡ ಪದಗಳು ಪ್ರಾರಂಭ ಆಗುತ್ತೆ. ನಮ ಕದಂಬ ಪನ್ನಾಗ ತ್ಯಾಗ ಸಂಪನ್ನನ್ ಕಲಬೋರನ್ನ ಹರಿ ಕಕ್ಕಸ್ತ ಭಟ್ಟೋರ ಹರಿ ನರಿದಾವಳಿ ನಾಡೋಳ್ ಭಟ ಹರಪ್ಪರ್ ಮೃಗೇಶ್ ನಾಗೇಂದ್ರ ಐವರ್ ಈರ್ವರ್ ಹೀಗೆ ಆ ಶಾಸನ ಉಲ್ಲೇಖ ಮಾಡ್ತಾ ಹೋಗುತ್ತೆ. ಈ ಶಾಸನದ ಒಟ್ಟು ಸಾರ ಏನಂದ್ರೆ ಮೃಗೇಶ ಮತ್ತು ನಾಗ ಎನ್ನುವ ಅಧಿಕಾರಿಗಳು ಸುಂಕದ ಅಧಿಕಾರಿಗಳಾಗಿದ್ರು. ಅವರು ಎಲ್ಲಾ ಭಟರಿಯ ಪ್ರೀತಿಯ ಪಾತ್ರನಾಗಿರ್ತಕ್ಕಂಥ ಪ್ರೇಮಾಲಯ ಸುತನ್, ಎಲ್ಲಾ ಭಟರಿಯ ಪ್ರೇಮಾಲಯ ಸುತನ್ ಆ ವಿಜಯರ ಸಂಖ್ಯೆ ಅಂತ ಬಿಟ್ಟು ಈ ಶಾಸನ ಉಲ್ಲೇಖವನ್ನು ಮಾಡುತ್ತೆ. ಎಲ್ಲಾ ಭಟರಿಯ ಪ್ರೀತಿಯ ಮಗನಾಗಿರ್ತಕ್ಕಂಥ ಪ್ರೇಮಾಲಯ ಸುತನ್ ಅಂತಂದ್ರ ಅದು ಪ್ರೀತಿಯ ಮಗನೂ ಆಗಿರ್ಬೋದು, ಪ್ರಿಯ ಶಿಷ್ಯನೂ ಅಂತಂದು ಕೂಡ ವ್ಯಾಖ್ಯಾನಿಸಬಹುದು. ಅದು ಅನೇಕ ವಿದ್ವಾಂಸರು ಕಲಬುರಗಿ, ಚಿದಾನಂದಮೂರ್ತಿ ಇನ್ನು ಅನೇಕ ವಿದ್ವಾಂಸರು ವಿವಿಧ ತೆರನಾಗಿ ವ್ಯಾಖ್ಯಾನಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲ ಭಟರಿಯ ಪ್ರೀತಿಯ ಮಗನಾಗಿರುವಂತ ವಿಜಯರಸ ಕೇಕೆಯ ಪಲ್ಲವರ ವಿರುದ್ಧ ಬಾಣ, ಸೇಂದ್ರಕ ಬಾಣ ಉಭಯ ದೇಶದ ವೀರಾಪುರುಷರ ಕಾದೆರೆದು ಪೆತ್ತ ಜಯನ್ ಅಂತ ಬಿಟ್ಟು ಶಾಸನ ಉಲ್ಲೇಖ ಮಾಡುತ್ತೆ. ವಿಜಯರಸ ಎನ್ನುವ ಒಬ್ಬ ವೀರ ಯೋಧ, ಸೇಂದ್ರಕರು ಬಾಣರು ಎನ್ನುವ ಚಿಕ್ಕ ಪುಟ್ಟ ಅರಸು ಮನೆತನಗಳ ಸೈನ್ಯದ ಜೊತೆಗೂಡಿ ಕೆ ಪಲ್ಲವರು ಎನ್ನುವ ಪ್ರಾಂತೀಯ ಅರಸರ ವಿರುದ್ಧ ವೀರಾವೇಶದಿಂದ ಹೋರಾಟವನ್ನು ಮಾಡಿ, ಕದಂಬರ ಪರವಾಗಿ ವೀರಾವೇಶದಿಂದ ಹೋರಾಟವನ್ನು ಮಾಡಿ ಜಯವನ್ನ ತಂದು ಕೊಟ್ಟ ಕಾರಣಕ್ಕಾಗಿ ಆತನಿಗೆ ಈ ಸುಂಕದ ಅಧಿಕಾರಿಗಳು ಸಳ್ಬಂಗದರ್, ಈರೂರಂ ಸಳ್ಬಂಗದರ್ ಅಂತ ಇದೆ, ಅವರಿಬ್ಬರು ಸೇರಿ ಮೃಗೇಶ ಮತ್ತು ನಾಗ ಎನ್ನುವ ಇಬ್ಬರು ಅಧಿಕಾರಿಗಳು ಸೇರಿ ಎರಡು ದೇಶದ ಅಂದ್ರೆ ಆಗ ಒಂದು ಪ್ರದೇಶದ ಅರಸರ ವೀರ ಯೋಧರ ಸಮ್ಮುಖದಲ್ಲಿ ಆತನ ಖಡ್ಗವನ್ನ ತೊಳೆದು ಗೌರವಿಸಿ ಬಾಳ್ಗಳ್ಚಾಗಿ ಕೊಲ್ಮುಡಿಯಂ ಮುಳವಳ್ಳಿವಂ ಕೊಟ್ಟಾರ್ ವಿಟ್ಟಾಕರ ಅಂತ ಬಿಟ್ಟಿದೆ ಶಾಸನದಲ್ಲಿ ಕೊನೆಯದಾಗಿ. ಈತನ ಜೀವನೋಪಾಯಕ್ಕಾಗಿ ಆ ವೀರ ಯೋಧನಿಗೆ ಅಲ್ಮಿಡಿ ಮತ್ತು ಮುಳವಳ್ಳಿ ಗ್ರಾಮಗಳನ್ನ ದತ್ತಿಯಾಗಿ ಬಿಟ್ರು. ಕೊನೆಯಲ್ಲಿ ಏನಿದೆ, ಆ ಭಟ್ಟರಿಗೆ ಗಳ್ದೆ ಒಟ್ಟಲ್ಲಿ ಆಪತ್ತೊಂದಿ ವಿಟಾರಕರ ಅಂತ ಬಿಟ್ಟು ಉಲ್ಲೇಖವನ್ನ ಮಾಡಲಾಗಿದೆ. ಏನು ಹಂಗಂದ್ರೆ ಆ ಗದ್ದೆಯಲ್ಲಿ ಬಂದಿರ್ತಕ್ಕಂಥ ಆದಾಯದಲ್ಲಿ 6ನೇ 1 ಭಾಗವನ್ನ ಭಟ್ಟರಿಗೆ, ಅಲ್ಲಿನ ಬ್ರಾಹ್ಮಣರಿಗೆ ನೀಡತಕ್ಕದ್ದು ಅಂತ ಬಿಟ್ಟು ಇದು ಶಾಸನದ ಪಾರ್ಶ್ವ ಭಾಗದಲ್ಲಿದೆ. ಶಾಸನ 15ನೇ ಸಾಲಿಗೆ ಕುರುಂಬಿಡಿ ವಿಟ್ಟರ್
ಅದನ್ನ ಅಳಿಯುವವನಿಗೆ ಮಹಾಪಾತಕನ್ ಸ್ವಸ್ತಿ ಅಂತ ಬಿಟ್ಟು ಶಾಸನ ಮುಗಿದಿದೆ. ಆದ್ರೆ ಮತ್ತೆ ಇನ್ನೇನೋ ಒಂದ್ ಸಾಲ ಬಿಟ್ವಲ್ಲ, ಈ ಕೊಟ್ಟಂತ ಗದ್ದೆಯಲ್ಲಿ 6ನೇ ಒಂದು ಭಾಗವನ್ನ ಊರಿನ ಬ್ರಾಹ್ಮಣರಿಗೆ ಕೊಡಬೇಕು ಅನ್ನೋ ವಿಷಯ ಬಿಟ್ಟಿವಿ ಅಂದು ಅದ್ರ ಪಕ್ಕದಲ್ಲಿ ಬರೆದಿದ್ದಾರೆ. ಶಾಸನ ಪಾರ್ಶ್ವ ಭಾಗದಲ್ಲಿ, ಶಾಸನದ ಮುಖ ಭಾಗದಲ್ಲಿ ಅಲ್ಲ, ಪಾರ್ಶ್ವ ಭಾಗದಲ್ಲಿ, ಹಿಂಬದಿನೂ ಅಲ್ಲ, ಪಾರ್ಶ್ವ ಅಂದ್ರೆ ಪಕ್ಕಕ್ಕೆ ಬರೆದಿದ್ದಾರೆ. ಆಗ್ಲೇ ಅದನ್ನ ಅಳಿಯುವನ್ ಮಹಾಪಾತಕನ್ ಸ್ವಸ್ತಿ ಅಂದ ಮೇಲೆ ಅದ್ರ ಶಾಪಾಶಯ ಮುಗಿದ ಮೇಲೆ ಬೇರೆ ವಿಷಯ ಬರೋದಲ್ಲ. ಆದ್ರೆ ಮರ್ತಿವನ್ನ ಕಾರಣಕ್ಕಾಗಿ ಅದನ್ನ ಬಲಭಾಗದ ಪಾರ್ಶ್ವದಲ್ಲಿ ಬರೀಲಾಗಿದೆ ಮತ್ತೊಂದು ಸಾಲನ್ನು. ಅದು ಮರ್ತಿರ್ಬೇಕನ್ಸುತ್ತೆ ಮಾಡಿದ್ದಾರೆ. ಈ ಶಾಸನದಲ್ಲಿ ಒಟ್ಟು 25 ಕನ್ನಡ ಪದಗಳನ್ನ ಬಳಸಲಾಗಿದೆ. ಇಲ್ಲಿ ಪೊಗಳೆ ಪುಟ್ಟಣ ಎನ್ನುವಂತ ಹರಿಸಮಾಸವನ್ನ ಬಳಸಲಾಗಿದೆ. ಆಮೇಲೆ ಇದರಲ್ಲಿ ವಿಶಿಷ್ಟ ಪದಗಳನ್ನು ಕೂಡ ಕೆಲವು ಪದಗಳನ್ನ ತಪ್ಪು ಪದ ಪ್ರಯೋಗಗಳನ್ನು ಕೂಡ ಮಾಡಲಾಗಿದೆ. ಯಾಕಂದ್ರೆ ಅದು ಶಾಸನ ರಚಕನ ದೋಷ ಅಂತ ಬಿಟ್ಟು ಅನೇಕ ವಿದ್ವಾಂಸರು ಅದನ್ನ ಚರ್ಚೆಯನ್ನು ಮಾಡಿದ್ದಾರೆ. ಏನು ವೀರಪುರುಷ ಅನ್ನುವ ಕೈತಲ್ಲಿ ದೀರ್ಘವನ್ನು ಮಾಡಿದ್ದಾರೆ. ದೀರ್ಘ ಹಾಕುವಲ್ಲಿ ದೀರ್ಘವನ್ನ ಹಾಕಿಲ್ಲ, ದೀರ್ಘ ಹಾಕಬೇಕಾಗಿದ್ದಲ್ಲಿ ದೀರ್ಘವನ್ನ ಹಾಕಿಲ್ಲ, ದೀರ್ಘ ಹಾಕಬಾರ್ದಿದ್ದ ಕಡೆಗೆ ದೀರ್ಘವನ್ನ ಮಾಡಿದ್ದಾನೆ. ಕೆಲವು ಕಡೆಗೆ ಒತ್ತಕ್ಷರಗಳನ್ನು ಬರೆದಿದ್ದಾನೆ. ಹೀಗೆ ಕೆಲವೊಂದು ಲೋಪದೋಷಗಳು ಈ ಶಾಸನಗಳಲ್ಲಿ ಕಂಡುಬರುತ್ತೆ. ಇದು ಕನ್ನಡದ ಭಾಷೆಯ ದೃಷ್ಟಿಯಿಂದ, ಕನ್ನಡದ ಸಂಸ್ಕೃತಿಯ ದೃಷ್ಟಿಯಿಂದ, ಇತಿಹಾಸದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂತ ಒಂದು ಶಾಸನ. ಏನು ಭಾಷೆಯ ದೃಷ್ಟಿಯಿಂದ ಅಂದ್ರೆ ಕನ್ನಡ ಭಾಷೆ ಇರುವಿಕೆ ಹೇಗಿತ್ತು ಅನ್ನೋದು ಈ ಶಾಸನ ಮೂಲಕ ತಿಳಿದು ಬರುತ್ತೆ. 25 ಕನ್ನಡ ಪದಗಳು ಬಳಕೆಯಾಗಿದೆ. ಪೂರ್ವದ ಹಳೆಗನ್ನಡದ ಭಾಷಾ ಪ್ರಯೋಗ ಹೇಗಿದೆ ಅಂತಂದ್ಬಿಟ್ಟು ಈ ಶಾಸನದ ಮೂಲಕ ನಾವು ಅರಿಬಹುದು. ಶೈಲಿಯ ಮೂಲಕ ನಾವು ಅರಿಯುವುದಾದ್ರೆ ಇದು ಕನ್ನಡದ ಮೊದಲ ಗದ್ಯ ಶಾಸನ. ಇದು ಪದ್ಯ ಶಾಸನ ಅಲ್ಲ, ಗದ್ಯ. ನಾವು ಹೇಗ್ ಮಾತಾಡ್ತೀವೋ ಹಾಗಿದೆ. ಇದರಲ್ಲಿ ಯಾವ ಕಾವ್ಯದ ಲವಲೇಶವೂ ಕೂಡ ಇದರಲ್ಲಿ ಇಲ್ಲ, ಗದ್ಯಾತ್ಮಕವಾಗಿದೆ. ಕನ್ನಡ ಭಾಷೆ ಇತಿಹಾಸವನ್ನ, ಕನ್ನಡ ಭಾಷೆಯನ್ನು ಕುರಿತು ಕನ್ನಡ ಗದ್ಯದ ಇತಿಹಾಸವನ್ನ ರಚಿಸಬೇಕಾಗಿದ್ದಲ್ಲಿ ನಾವು ಮೊದಲು ಹಲ್ಮಿಡಿ ಶಾಸನವನ್ನ ನೋಡಬೇಕಾಗುತ್ತೆ. ಹಾಗಾಗಿ ಮತ್ತೆ ಇತಿಹಾಸದ ದೃಷ್ಟಿಯಿಂದ ಅಂದ್ರೆ ಕದಂಬರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಚಿಕ್ಕ ಪುಟ್ಟ ಅರಸುಮನೆತನಗಳ ಇತಿಹಾಸನು ಕೂಡ ನಾವು ಇದರಲ್ಲಿ ಕಂಡುಕೊಳ್ಳಬಹುದು. ಸೇಂದ್ರಕರು, ಬಾಣರು, ಕೇಕೆಯ ಪಲ್ಲವರು, ಕಂಚಿಯ ಪಲ್ಲವರಲ್ಲ, ಅವರು ಕೇಕೆಯ ಪಲ್ಲವರು, ಕೇಕೆ ಎನ್ನುವ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ದಂತ ಪಲ್ಲವರು. ಹೇಗೆ ಕದಂಬರು, ಬನವಾಸಿ ಕದಂಬರು ಒಂದಲ್ಲ ಇರೋದು, ಚಿಕ್ಕ ಪುಟ್ಟ ಕದಂಬ ಅರಸುಮನೆತನಗಳಿವೆ. ಗೋವಾ ಕದಂಬರು ಅದರ, ಆನಗಲ್ ಕದಂಬರು ಅದರ, ಕೊಟ್ಟೂರು ಕದಂಬರು ಅದರ, ಬನವಾಸಿ ಕದಂಬರು ಅದಕ್ಕೆ ಮುಖ್ಯ. ಹಾಗೆ ರಾಷ್ಟ್ರಕೂಟರು ಅಷ್ಟೇ ನೋಡು, ಬೇರೆ ಬೇರೆ ರಾಷ್ಟ್ರಕೂಟರು ಅದರ. ಲತ್ತೂರಿನ ರಾಷ್ಟ್ರಕೂಟರು, ಗುಜರಾತಿನ ರಾಷ್ಟ್ರಕೂಟರು, ಮಳಕೈಡದ ರಾಷ್ಟ್ರಕೂಟರು, ಹೀಗೆ. ಹಾಗೆ ಕೇಕೆಯ ಪಲ್ಲವ ಎನ್ನುವ ಒಂದು ಚಿಕ್ಕ ಅರಸು ಮನೆತನದ ಬಗ್ಗೆ, ಸೇಂದ್ರಕರು ಎನ್ನುವ ಅರಸಮನೆತನದ ಬಗ್ಗೆ, ಬಾಣರು ಎನ್ನುವ ಅರಸು ಮನೆತನದ ಬಗ್ಗೆ ಇತಿಹಾಸ ರಚಿಸಲಿಕ್ಕೆ ಈ ಶಾಸನ ಚಾರಿತ್ರಿಕವಾಗಿ ಮಹತ್ವವನ್ನು ಪಡೆದಿದೆ. ಆತರ ಸಾಂಸ್ಕೃತಿಕವಾಗಿ ಪ್ರಾಚೀನ ಕಾಲದಲ್ಲಿ ಒಬ್ಬ ವೀರ ಯೋಧನಿಗೆ ಹೇಗೆ ಗೌರವ ಸನ್ಮಾನಗಳು, ಯುದ್ಧದಲ್ಲಿ ಜಯಿಸಿ ಬಂದ್ರ ಅಥವಾ ಯುದ್ಧದಲ್ಲಿ ಮಾಡಿದ್ರೆ ಹೇಗೆ ಒಂದು ಗೌರವ ಸನ್ಮಾನ ನಡೀತಾ ಇತ್ತು, ಒಬ್ಬ ವೀರ ಯೋಧನ ಕರ್ತವ್ಯವೇನು, ಆತನಿಗಾಗಿ ಅಧಿಕಾರಿಗಳು ಏನು ಸವಲತ್ತುಗಳನ್ನು ಕೊಡ್ತಾ ಇದ್ರು ಅನ್ನೋದು ನಮಗೆ ತಿಳಿದು ಬರುತ್ತೆ. ವೀರತ್ವಕ್ಕೆ ಎಷ್ಟು ಮೌಲ್ಯ ಇದೆ, ಪ್ರಾಚೀನ ಕಾಲದಲ್ಲಿ ಮೌಲ್ಯ ಇತ್ತು ಅನ್ನೋದು ತಿಳಿದು ಬರುತ್ತೆ. ಹೀಗಾಗಿ ಈ ಶಾಸನ ಸಾಂಸ್ಕೃತಿಕವಾಗಿ, ಚಾರಿತ್ರಿಕವಾಗಿ ಮತ್ತು ಭಾಷಿಕ ದೃಷ್ಟಿಯಿಂದ, ಭಾಷಿಕ ದೃಷ್ಟಿ ಅಂದ್ರೆ ಅನೇಕ ತದ್ದಿತ್ತಗಳು, ಕೃದಂತಗಳು, ವಿಭಕ್ತಿ ಪ್ರತ್ಯಯಗಳು, ಸಮಾಸಗಳು, ಶಿಥಿಲದಿತ್ವಗಳು, ಇವೆಲ್ಲವೂ ಕೂಡ ಈ ಶಾಸನದಲ್ಲಿ ಬಳಕೆಯಾಗಿದೆ. ಭಾಷಿಕ ಅಧ್ಯಯನಕ್ಕೆ, ಚಾರಿತ್ರಿಕ ಅಧ್ಯಯನಕ್ಕೆ, ಸಂಸ್ಕೃತಿ ಅಧ್ಯಯನಕ್ಕೆ ಹಲ್ಮಿಡಿ ಶಾಸನ ನಮಗೆ ಮಹತ್ವದ ಶಾಸನವಾಗಿ ಕಂಡುಬರುತ್ತೆ. ಇದರ ನಂತರ ತಮಟಕಲ್ಲು ಶಾಸನ. ತಮಟಕಲ್ಲು ನಮ್ಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರ ಜಿಲ್ಲೆ.
ಚಿತ್ರದುರ್ಗ ಜಿಲ್ಲೆಯ ಪೂರ್ವಕ್ಕೆ, ಚಿತ್ರದುರ್ಗ ನಗರದಿಂದ ಪೂರ್ವಕ್ಕೆ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ತಮಟಕಲ್ಲು ಗ್ರಾಮ ಬರುತ್ತೆ. ಆ ತಮಟಕಲ್ಲು ಗ್ರಾಮದಲ್ಲಿ ಕೇವಲ 4 ಸಾಲಿನ ಪ್ರಾಕೃತ ಭಾಷೆಯ ಪ್ರಾಕೃತ ಭಾಷೆ ಅಂತ ಬಿಟ್ಟು ಹೇಳಲಾಗಿತ್ತು. ಅದು ಕನ್ನಡ ಭಾಷೆ ಅಂತ ಬಿಟ್ಟು ತೀರ್ಮಾನ ಆಗಿದೆ. ಅದು BL ರೈಸ್ ಅವರೇ ಮಾಡಿದ್ದಾರೆ. ಈ ಅಲ್ಮಿಡಿ ಶಾಸನ ದೊರೆಯುವುದಕ್ಕಂತೂ ಪೂರ್ವದಲ್ಲೇ ಕನ್ನಡದ ಮೊದಲ ಶಾಸನ ಅಂತಂದ್ರೆ 1892ರಲ್ಲೇ BL ರೈಸ್ ಅವರು ಇದನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಮಿಡಿ ಶಾಸನ 1936ರಲ್ಲಿ MH ಕೃಷ್ಣ ಅವರಿಂದ ಶೋಧಿಸಲ್ಪಟ್ಟಿರ್ತಕ್ಕಂಥದ್ದು ಅಲ್ಮಿಡಿ ಶಾಸನ. ಅದು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಅಲ್ಮಿಡಿ ಶಾಸನ 1935-36ರ ಅವಧಿಯಲ್ಲಿ ಅವ್ರ ಕ್ಷೇತ್ರ ಕಾರ್ಯ ಕೈಗೊಂಡಾಗ ಅಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಂತ ಶಾಸನ ಇದು. ಅದು ಊರ ಹೊರವಲಯದಲ್ಲಿದ್ದಂತ ಕೋಟೆಯಲ್ಲಿ ಹೂತೋಗಿತ್ತಂತೆ, ಮಣ್ಣಿನ ಕೋಟೆಯಲ್ಲಿ ಹೂತೋಗಿತ್ತು. ಆ ಕೋಟೆ ಬಿತ್ತು ಜನ ಮಣ್ಣನ್ನ ಸವಗೊಳಿಸ್ಬೇಕಂತ ಬಿಟ್ಟು ತೆಗಿತಾ ಇರುವಾಗ ಅದ್ರ ಬುನಾದಿಯಲ್ಲಿತ್ತಂತಿದು. ಅಯ್ಯೋ ಇದ್ರಲ್ಲಿ ಏನೋ ಲಿಪಿ ಇದೆ, ಮುಂದೆ ಯಾರಾದ್ರೂ ಓದ್ಕೋಬಹುದು, ತಗೊಂಬರ್ರಿ ಅಂತ ಎತ್ಕೊಂಬಂದು ಅವ್ರನ್ನ ವೀರಭದ್ರೇಶ್ವರ ದೇವಾಲಯದ ಮುಂದೆ ಮತ್ತೆ ನಿಲ್ಸಿದ್ರು. ಅದಕ್ಕೆ ಜನರು ದನಗಳನ್ನ ಕಟ್ತಾ ಇದ್ರು, ಹುಡುಗರು ಚೆಂಡಿನ ಆಟ ಆಡ್ತಾ ಇದ್ರು, ಅದಕ್ಕೆ ಹೊಡೆದ್ರು. ಹೀಗೆ ಅವ್ರ ಕ್ಷೇತ್ರ ಕಾರ್ಯಕ್ಕೆ ಬಂದಾಗ ಇಲ್ಲ ಐತ್ ನೋಡ್ರಿ ಅಂತ ನೋಡಿದಾಗ ಅವ್ರಿಗೆ ಅಪೂರ್ವವಾದಂತ ಒಂದು ನಿಧಿನೇ ಸಿಕ್ತು ಅನ್ನುವ ಮಟ್ಟಿಗೆ ಅವ್ರು ಸಂತೋಷವನ್ನು ಪಟ್ರು. ಅದ್ರ ಕಥೆಯನ್ನ ಅಲ್ಲಿ ಜನರು ಹೇಳಿದ್ರು. ಅದನ್ನ ಪ್ರೊಫೆಸರ್ MH ಕೃಷ್ಣ ಅವರೇ ಬರೆದಿರಬಹುದಾದಂತ ಲೇಖನವನ್ನು ನಾನು ಬಹಳ ದಿನಗಳಿಂದ MA ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಮೂಲ ಫಸ್ಟಿಗೆ ಅದು ಪ್ರಕಟ ಆಗಿರ್ತಕ್ಕಂಥದ್ದು ಓದ್ಬೇಕು ಅನ್ನುವಂತ ಹಂಬಲ ಇತ್ತು. ಮೊನ್ನೆ ಅದು ಸಿಕ್ತು. ಮೊನ್ನೆ ಅಂದ್ರೆ ಈ ಕೇವಲ ಒಂದು 15 ದಿವಸದ ಕೆಳಗೆ ನಾನು ಜೆರಾಕ್ಸ್ ಮಾಡ್ಕೊಂಡೆ. ಅವರು ಮೂಲ ಅದಕ್ಕೆ ಏನ್ ವ್ಯಾಖ್ಯಾನ ಬರೆದಿದ್ದಾರೆ MH ಕೃಷ್ಣ ಅವರು. ಈಗ ನಾವು ಓದಿರ್ತಕ್ಕಂಥದ್ದೆಲ್ಲ ಬೇರೆ ಬೇರೆಯವರು ಅದಕ್ಕೆ ವ್ಯಾಖ್ಯಾನ ಬರೆದಿರ್ತಕ್ಕಂಥದ್ದನ್ನು ಓದಿದ್ದೆ. ಮೊದಲ ಬಾರಿಗೆ ಇದ್ರ ಕುರಿತಾಗಿ ಏನು ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಪ್ರಬುದ್ಧ ಕರ್ನಾಟಕದಲ್ಲಿ. ಇದು ಮೊದಲ ಬಾರಿಗೆ 1939ರಲ್ಲಿ ಪ್ರಕಟವನ್ನು ಮಾಡಿದ್ದಾರೆ ಅವರು. ಇದಕ್ಕೆ ವಿವರವಾದಂತ ವ್ಯಾಖ್ಯಾನವನ್ನು ಬರೆದು ಅದನ್ನೇ ಓದ್ಲೇಬೇಕಂತ ಮಕ್ಕಳು ನಾನು ನೋಡಿದೆ, ಅದು ಸಿಕ್ತು. ತುಂಬಾ ಅತ್ಯುತ್ತಮವಾದಂತ ಶಾಸನ ಇದು. ಸಿಗೋಕ್ಕಂತೂ ಮುಂಚೆ ಕನ್ನಡದ ಮೊದಲ ಶಾಸನ ಅಂತ ಕೀರ್ತಿಗೆ ಭಾಜನವಾಗಿರ್ತಕ್ಕಂಥದ್ದು ಅಂದ್ರ ನಮಗೆ ತಮಟಕಲ್ಲು ಶಾಸನ. ಅದು ಕ್ರಿಸ್ತ ಸುಮಾರು 500. ಇದರಲ್ಲಿ ಕೂಡ ಕಾಲದ ನಿರ್ದೇಶನ ಇಲ್ಲ. ಅಲ್ಮಿಡಿ ಶಾಸನದಲ್ಲಿ ಕೂಡ ಇದು ಕ್ರಿಸ್ತ ಸುಮಾರು 450 ಅಂತ ಬಿಟ್ಟು ಕೂಡ MH ಕೃಷ್ಣ ಅವರು ಹೇಳಿದರೆ ಈ ಶಾಸನ ಕುರಿತು ಸುಮಾರು 15 ವಿದ್ವಾಂಸರನ್ನು ಚರ್ಚೆಯನ್ನು ಮಾಡಿದ್ದಾರೆ. ಗೋವಿಂದ ಪೈ ಮಾಡಿದ್ದಾರೆ, TL ನರಸಿಂಹಾಚಾರ್ಯ ಮಾಡಿದ್ದಾರೆ, ಬಾರ ಗೋಪಾಲ್ ಅವರು ಮಾಡಿದ್ದಾರೆ, M ಚಿದಾನಂದಮೂರ್ತಿ ಮಾಡಿದ್ದಾರೆ, T ವೆಂಕಟೇಶ್ವರ ಶಾಸ್ತ್ರಿ ಮಾಡಿದ್ದಾರೆ, ಅಶ್ವಥ್ ನಾರಾಯಣ ಅವರು ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಅಂದ್ರೆ ಮಾಜಿ ಶಿಕ್ಷಣ ಸಚಿವರಲ್ರಿ, ವಿದ್ವಾಂಸರು. ಹಾಗೆ ಅನೇಕ ಮಂದಿ, ದೇವರಕೊಂಡರೆಡ್ಡಿ, DV ಪರಮಶಿವಮೂರ್ತಿ, ಇದರ ಕಾಲವನ್ನು ಕುರಿತು ದೀರ್ಘವಾದಂತ ಚರ್ಚೆ ಆಗಿದೆ. GS ದೀಕ್ಷಿತ್ ಮಾಡಿದ್ದಾರೆ. ಇನ್ನು ಅನೇಕ ಮಂದಿ ಅವ್ರದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಕೊನೆಯದಾಗಿ MH ಕೃಷ್ಣ ಅವರು ಹೇಳಿರ್ತಕ್ಕಂಥ ಕಾಲಘಟ್ಟವನ್ನೇ ಅವ್ರು ಒಪ್ಪಿಕೊಂಡಿದ್ದಾರೆ ಕೊನೆಗೆ. ಇದರಲ್ಲಿ ಕೂಡ ಯಾಕೆ ಈ ಕಾಲಘಟ್ಟವನ್ನು ಅವ್ರು ಗುರುತಿಸಿದ್ರು ಅಂದ್ರೆ ಅಲ್ಲಿ ಬಳಕೆಯಾಗಿರುವಂತಹ ಭಾಷಿಕ ಬಳಕೆ ಮತ್ತು ಲಿಪಿ ಆಧಾರದ ಮೇಲೆ ಇದು ಕಕಸ್ಸ ಭಟೋರ ಅಂತ ಉಲ್ಲೇಖ ಇರೋದ್ರಿಂದ ಕಾಕಸ್ವರ್ಮನ ಕಾಲದ ತಾಳಗುಂದದ ಕ್ರಿಸ್ತಶಕ 400ರ ಶಾಸನ ಮತ್ತೆ ಇದಕ್ಕೆ ತಾಳೆಯನ್ನ ಹಾಕಿ ಅಲ್ಲಿ ಬಳಕೆಯಾಗಿರ್ತಕ್ಕಂಥ ಲಿಪಿ, ಅಲ್ಲಿ ಬಳಕೆಯಾಗಿರ್ತಕ್ಕಂಥ ಭಾಷೆಯನ್ನ ಆಧರಿಸಿ ಇದು ಕಾಕಸ್ವರ್ಮನ ಕಾಲದ ಶಾಸನ ಅಂತ ಬಿಟ್ಟು ಎಲ್ಲಾ ವಿದ್ವಾಂಸರು ತೀರ್ಮಾನವನ್ನು ಮಾಡಿದ್ದಾರೆ. ಹಾಗೇನೆ ತಮಟಕಲ್ಲು ಶಾಸನದಲ್ಲಿ ಅದು ಆರಂಭದಲ್ಲಿ ಯಾರೋ ಅದು ಪ್ರಾಕೃತ ಶಾಸನ ಅಂತ ಅಂದ್ರಂತೆ. ಆಗ BL ರೈಸ್ ಅವರೇ ಇಲ್ಲ, ಕನ್ನಡ ಶಾಸನ ಇದೇ ಮೊದಲ ಶಾಸನ ಅಂತ ಬಿಟ್ಟು ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅದ್ರಲ್ಲಿ ಇರ್ತಕ್ಕಂಥ ಕೇವಲ 4 ಸಾಲು ಮಾತ್ರ. 4 ಸಾಲು ಎಷ್ಟು ಮಹತ್ವವನ್ನು ಹೊಂದಿದೆ ನೋಡಿ, ಕಾವ್ಯಾತ್ಮಕವಾಗಿದೆ ಇದು. ವಸಂತ ಛಂದಸ್ಸು ಅಂತ ಮುಟ್ಟಿ ಹೇಳಿದಾರೆ ಅದನ್ನ. ಏನಿದೆ? ಪಣಮಣಿ ಅಂತು ಹೋಗಿ ಪಣದೊಳ್ಮಣಿ ವಿಲ್ ಮನದೋನ್ ರಣಮುಖದೊಳ್ಳೆ ಕಾಲ ನರಿಯರ್ಕುಂ ನಿಂದೆ ಗುಣನ್ ಪ್ರಣಯ ಜನಕ್ಕೆ ಕಾಮನ ಅಸಿತೋತ್ಪಲ ವರ್ಣನವನ್ ಗುಣ ಮಧುರಾಂಕ ದಿವ್ಯ ಪುರುಷ ಪ್ರವರನ್. ಇಷ್ಟೇ ಇರೋದು, 4 ಸಾಲು. ಏನಿದ್ರ ಅರ್ಥ?
ಪಣಮಣ ಅಂತು ಹೋಗಿ ಪಣದುಳ್ಮಣಿ ವಿಲ್ಮನದು. ಪಣಮಣಿ ಹಣೆಯಲ್ಲಿ ಮಣಿಯನ್ನು ಹೊಂದಿರತಕ್ಕಂಥದ್ದು ಯಾವುದು? ಸರ್ಪ. ಪಣಮಣಿ ಅಂತು ಹೋಗಿ ಪಣದುಳ್ಮಣಿ ವಿಲ್ಮನದು ರಣಮುಖದುಳ್ಳೆ ಕಾಲನರಿಯರ್ಕಂ. ಸರ್ಪದ ತರ ಹಣೆಯಲ್ಲಿ ಮಣಿಯನ್ನು ಹೊಂದಿರತಕ್ಕಂತ ಸರ್ಪದ ತರ ಮನಸ್ಸುಳ್ಳವನು, ಅಂದ್ರೆ ಸೇಡಿನ ಮನೋಭಾವವನ್ನು ಹೊಂದಿದವನು. ರಣಮುಖದುಳ್ಳೆ ಕಾಲನರಿಯರ್ಕಂ, ರಣಾಂಗಣದಲ್ಲಿ ವೈರಿಗಳಿಗೆ ಪ್ರಳಯ ಕಾಲದ ಯಮನಂತೆ. ಪ್ರಣಯಿ ಜನಕ್ಕೆ ಕಾಮನಶಿತ್ವೋತ್ಪಲ ವರ್ಣನವನ್. ಪ್ರಣಯಿ ಜನಕ್ಕೆ ಅಂದ್ರೆ ಪ್ರೇಮಿಗಳಿಗೆ, ಪ್ರೀತಿಸತಕ್ಕಂತ ಮನಸ್ಸುಗಳಿಗೆ ಕಾಮನಶಿತ್ವೋತ್ಪಲ ವರ್ಣನವನ್. ರತಿ ಮನ್ಮಥರ ತರ, ಮನ್ಮಥನ್ ತರ ಕಾಣ್ತಾ ಇದ್ದ. ಅವನು ಯಾರಂತ ಕೊನೆ ಸಾಲಿನಲ್ಲಿದೆ. ಕಾಮನಶಿತ್ವೋತ್ಪಲವನ್ ಗುಣಮಧುರಾಂಕ ದಿವ್ಯ ಪುರುಷನ್ ಪುರುಷ ಪ್ರವರನ್. ಅವನು ಯಾರಂದ್ರ ಗುಣಮಧುರಾಂಕ ಎನ್ನುವ ಒಬ್ಬ ವೀರ ಯೋಧ. ದಿವ್ಯ ಪುರುಷನ್ ಪುರುಷ ಪ್ರವರನ್, ಅವನು ಅಸಾಮಾನ್ಯವಾದಂತ ವ್ಯಕ್ತಿ, ಪುರುಷ ಕುಲದಲ್ಲೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥವನು. ಪುರುಷ ಪ್ರವರನ್, ಪುರುಷರಲ್ಲೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಅವನು ಗುಣಮಧುರಾಂಕ. ಅವನು ಯಾರ ಮೇಲೆ ಆದ್ರೂ ಸೇಡನಿಟ್ರ ಸರ್ಪೋತ್ತರ ಆ ಅಂತ ಸೇಡನ್ನ ಇಟ್ಕೊಳ್ತಿದ್ದ. ಆ ನಂತರ ರಣಾಂಗಣದಲ್ಲಿ ಯುದ್ಧವನ್ನು ಮಾಡ್ಲಿಕ್ಕೆ ಏನಾದ್ರೂ ನಿಂತ್ರ ಶತ್ರುಗಳಿಗೆ ಪ್ರಳಯ ಕಾಲದ ಯಮನಂತೆ ಕಂಡು ಬರ್ತಾ ಇದ್ದ. ಪ್ರೇಮಿಸತಕ್ಕಂತ ಮನಸ್ಸುಗಳಿಗೆ ಮನ್ಮಥಂತರ ಸದಾಕಾಲ ಅವನನ್ನು ನೋಡ್ಬೇಕು, ಅಷ್ಟು ಸುಂದರವಾಗಿದ್ದ. ಅವನು ಬೇರೆ ಯಾರು ಅಲ್ಲ, ಅವನು ಗುಣಮಧುರಾಂಕ, ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ, ಪುರುಷ ಕುಲದಲ್ಲಿಯೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಬಿಟ್ಟು ಅದು ಉಲ್ಲೇಖವನ್ನು ಮಾಡಿದೆ. ಹಲ್ಮಿಡಿ ಶಾಸನ ಸಿಕ್ಕ ನಂತರ ಇದು ಕನ್ನಡದ 2ನೇ ಶಾಸನವಾಗಿ ಮುಂದುವರೆದಿದೆ. ಇದನ್ನ ಇತ್ತೀಚೆಗೆ ಬಿ ರಾಜಶೇಖರಪ್ಪ ಅವರು ಕೂಡ ಇದರ ಲಿಪಿ ಕನ್ನಡ ಅಲ್ಲ, ಭಾಷೆ ಕನ್ನಡ, ಇದು ಪ್ರಾಕೃತ ಲಿಪಿ ಅನ್ನುವ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದನ್ನ ಹೆಚ್ಚಾಗಿ ಬೇರೆಯವರು ಹೆಚ್ಚಿನ ರೀತಿಯಲ್ಲಿ ಅದನ್ನ ಚರ್ಚೆಗೆ ಹೇಳಲಿಕ್ಕೆ ಹೋಗಿಲ್ಲ. ಅದರ ನಂತರ ಬರ್ತಕ್ಕಂಥದ್ದು ನಮಗೆ ಸಿಗ್ತಕ್ಕಂಥದ್ದು ಶ್ರವಣಬೆಳಗೊಳ ಶಾಸನ. ಯಾವುದು ಶ್ರವಣಬೆಳಗೊಳ ಶಾಸನ? ನಂದೀಶೇನ ಪ್ರವರ ಮುನಿ ನಿಷಿದಿಯಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ತಕ್ಕಂಥ ಒಂದು ಶಾಸನ. ಅದು ಕ್ರಿಸ್ತಶಕ 7ನೇ ಶತಮಾನದ್ದು. ನಂದೀಶೇನ ಪ್ರವರ ಮುನಿ ಸ್ವರ್ಗಸ್ಥನಾಗಿರ್ತಕ್ಕಂಥ ವಿಚಾರವನ್ನ ದಾಖಲು ಮಾಡಿರ್ತಕ್ಕಂಥ ಒಂದು ಶಾಸನ. ಅದು ಏನ್ ಹೇಳುತ್ತೆ? ಸುರಚಾಪಂಬೋಲೆ ವಿದ್ಯುಲ್ಲ ತೆಗಳ ತೆರೆ ಓಲ್ ಮಂಜು ಓಲ್ ತೋರಿ ಬೇಗುಂ ಪೆರುಗುಂ ಶ್ರೀ ರೂಪ ಲೀಲಾಧನ ವ್ಯೂಹ ಮಹಾರಾಶಿಗಳು ನಿಲ್ವಾರ್ಕಂ ಪರಮಾರ್ಥಂ ಮೆಚ್ಚಿ ನಾನ್ ಈ ಧರಣಿಯೊಳ್ ಇರುವಾನ್ ಎಂದು ಸನ್ಯಾಸಂಗೈದ್ ಇರುವನ್ ನಂದೀಶೇನ ಪ್ರವರ ಮುನಿ ದೇವಲೋಕಕ್ಕೆ ಸಂದ. ನಂದೀಶೇನ ಮುನಿ ಆತನ ಮಾತುಗಳು, ಆತನ ಕಣ್ಣೋಟ ಮನ್ಮಥ ಬಾಣ ಬಿಟ್ಟದ ತರ ಕಾಣ್ತಾ ಇತ್ತು. ಆತನ ಮಾತು ಮಿಂಚಿದಂತೆ ಆಕಾಶದಲ್ಲಿ ಮಿಂಚು ಬಂದ್ರ ರೀತಿಯಲ್ಲಿ ಇತ್ತು. ರೂಪ ಲೀಲಾಧನ ವಿಭವ ಮಹಾರಾಶಿಗಳು, ಯೌವನ, ರೂಪ, ಸೌಂದರ್ಯ ಇವೆಲ್ಲವೂ ಕೂಡ ಪಾರಮಾರ್ಗಂ ನಿಲ್ವಾರ್ಗಂ ಪರಮಾರ್ಥಂ ಮೆಚ್ಚಿ, ಇವುಗಳನ್ನೆಲ್ಲ ರೂಪ, ಧನ, ಭವ, ಹುಟ್ಟು, ಸೌಂದರ್ಯ, ಹಣ ಇವ್ಯಾವು ಕೂಡ ಸ್ಥಿರವಾದದ್ದು ಅಲ್ಲ. ಮಾತುಗಳು ಮಿಂಚಿನಂತೆ ಬರ್ಬೋದು, ಸೌಂದರ್ಯ ಜಗತ್ತನ್ನೇ ಮೆಚ್ಚಿಸೋ ರೀತಿಯ ಸೌಂದರ್ಯ ಇರ್ಬೋದು, ಎಲ್ಲರನ್ನು ಕೊಂಡುಕೊಳ್ಳುವಷ್ಟು ಸಂಪತ್ತಿರ್ಬೋದು, ಯಾವಾಗೂ ಕೂಡ ಸ್ಥಿರವಾದದ್ದು ಅಲ್ಲ ಅಂತ ಆತ ತಿಳ್ಕೊಂಡು ಅದನ್ನೆಲ್ಲವನ್ನು ತ್ಯಜಿಸಿ ಏನ್ ಮಾಡಿದ?
ಈ ಧರಣಿ ಏಳಂ ಸನ್ಯಾಸಂಗೈದು ನಂದಿಸೇನ ಗೈರಂ ನಂದಿಸೇನ ಪ್ರವರ ಮುನಿ ದೇವಲೋಕಕ್ಕೆ ಸಂದ ಅಂತ. ಇವ್ಯಾವ ಶ್ರೇಷ್ಠವಲ್ಲ ಅಂತ ತಿಳ್ಕೊಂಡು ಆತ ನಂದಿಸೇನ ಪ್ರವರ ಮುನಿ ಇವ್ಯಾವ ಸ್ಥಿರವಾದದ್ದು ಅಲ್ಲ ಅಂತ ತ್ಯಜಿಸಿ, ಸಂಸಾರವನ್ನು ತ್ಯಜಿಸಿ ಈ ಭೂಮಂಡಲದಲ್ಲಿ ಪರಮಾರ್ಥ ಒಂದೇ ಅಂದ್ರ ಮೋಕ್ಷ ಒಂದೇ ಮುಖ್ಯ ಅಂತ ಬಿಟ್ಟು ಭಾವಿಸಿ ಸಲ್ಲೇಖನ ವ್ರತವನ್ನು ಕೈಗೊಂಡು, ಸನ್ಯಾಸವನ್ನು ಸ್ವೀಕರಿಸಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಏನ್ ಮಾಡಿದ ಅಂತಂದ್ರ ದೇವಲೋಕಕ್ಕೆ ಸಂದ, ಸ್ವರ್ಗಸ್ಥನಾದ ಅನ್ನುವಂಥದ್ದನ್ನ ತಿಳಿಸುತ್ತೆ. ಇದು ಒಂದು ನಿಷಿದಿ ಶಾಸನ. ನಿಷಿದಿ ಅಂದ್ರೆ ನಿಮ್ಗಾಗ್ಲೇ ಗೊತ್ತಿದೆ. ಜೈನ ಒಬ್ಬ ಯತಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಇಹಲೋಕವನ್ನು ತ್ಯಜಿಸ್ತಕ್ಕಂಥದ್ದನ್ನು ನಿಷಿದಿ ಅಂತ ಕರಿತೀವಿ, ಅಂದ್ರೆ ಮೋಕ್ಷವನ್ನು ಪಡಿತಕ್ಕಂಥದ್ದು. ಇದು ಒಂದು ಚಿತ್ರಕೂಟ ಕಾವ್ಯ, ಕಾವ್ಯ ಶಕ್ತಿ ಅಲಂಕಾರವನ್ನು ನಾವು ಗಮನಿಸಿದಾಗ ಇದು ಒಂದು ಚಿಕ್ಕ ಒಂದು ಕಾವ್ಯ ಅನ್ನುವ ತರ ಇದೆ. ಇದರಲ್ಲಿ ಕನ್ನಡ ಶಬ್ದಗಳಿಗಿಂತ ಹೆಚ್ಚಿನದು ಸಂಸ್ಕೃತ ಶಬ್ದಗಳು ಇದೆ. ಹಾಗೇನೆ ಅನೇಕ ಸಮಾಸ ಪದಗಳು ಇವೆ. ಆಮೇಲೆ ಪೂರ್ವದ ಹಳೆಗನ್ನಡದ ಕೆಲವು ರೂಪಗಳನ್ನ ನಾವು ಈ ಶಾಸನದಲ್ಲಿ ಕಾಣಬಹುದು. ಹಾಗಾಗಿ ಇದು ಒಂದು ಸಂಸ್ಕೃತ ಭೂಯಿಷ್ಠವಾದಂತ ಭಾಷೆಯನ್ನ, ಕನ್ನಡ ಭಾಷೆಯನ್ನು ಒಳಗೊಂಡಂತ ಒಂದು ಶಾಸನ. ತೆರವೋಲ್ ಮಂಜುವೋಲ್ ಸುರಚಾಪಂಬೋಲೆ ವಿದ್ಯುಲ್ಲತೆಗಳು ತೆರವೋಲ್ ಮಂಜುವೋಲ್ ತೋಲ್ ತೋರಿ ಬೇಗುಂ ಪಿರುಗುಂ ಶ್ರೀ ರೂಪ ಲೀಲಾ ಧನ ವಿಭವ ಮಹಾರಾಶಿಗಳು. ಇದು ನೋಡಿ ಹೇಳಲಿಕ್ಕೆ ಆತನ ಮುಖ ವೀಣೆ ಹೇಗಿತ್ತು ಅಂದ್ರ, ಮನ್ಮಥ ಬಾಣ ಪ್ರಯೋಗ ಮಾಡಿದ್ರೆ ಆಕಾಶದಲ್ಲಿ ಮಿಂಚಿ ಹೇಳುವ ರೀತಿಯಲ್ಲಿ ಆತನ ಕಣ್ಣು ನೋಟ ಇತ್ತು, ಆತನ ಮುಖ ಭಾವ ಇತ್ತು. ಹೀಗೆ ಒಂದು ಹೋಲಿಕೆ ಇದೆ. ಇದನ್ನ ಹೇಳಲಿಕ್ಕೆ ಕೇಳಲಿಕ್ಕೆ ಮನಸ್ಸಿಗೆ ಆನಂದ ಅನ್ಸುತ್ತೆ. ಸಂಸ್ಕೃತ ಪದಗಳು ಹೆಚ್ಚಿವೆ. ಸಂಸ್ಕೃತ ಭೂಯಿಷ್ಠವಾದಂತ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂಥ ಕಾವ್ಯ ಇದು. ನಿಷಿದಿ ನಂದಿಸೇನ ಪ್ರವರ ಮುನಿ ಮೋಕ್ಷವನ್ನ ಪಡೆದ ನಿಷಿದಿಯಾಗಿರ್ತಕ್ಕಂಥದ್ದು ಅಥವಾ ಸಲ್ಲೇಖನ ವ್ರತವನ್ನು ಕೈಗೊಂಡು ಮೋಕ್ಷವನ್ನು ಪಡೆದಿರ್ತಕ್ಕಂಥ ವಿಚಾರವನ್ನ ತಿಳಿಸ್ತಕ್ಕಂಥದ್ದು. ಇದರಲ್ಲಿ ಏನು ಹೆಚ್ಚಿನ ಐತಿಹಾಸಿಕ ಅಂಶಗಳನ್ನ ನಮಗೆ ಕಂಡು ಬರಲ್ಲ. ಒಬ್ಬ ಮುನಿಯ ಗುಣ ವಿಶೇಷತೆಯನ್ನ ಇದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸ್ವಲ್ಪ ಹೋಲಿಕೆಗಳು ಇವೆ, ಅಲಂಕಾರ ಹೋಲಿಕೆಗಳು ಇದೆ. ಇದೆಷ್ಟು ಇದು ಕ್ರಿಸ್ತಶಕ 7ನೇ ಶತಮಾನದ. ಇದರಲ್ಲಿ ಕೂಡ ಕಾಲದ ಉಲ್ಲೇಖ ಇಲ್ಲ. 7ನೇ ಶತಮಾನಕ್ಕೆ ಸೇರಿಸಬಹುದು ಅಂತ ಮತ್ತು ವಿದ್ವಾಂಸರು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಇದರ ನಂತರ ಇರ್ತಕ್ಕಂಥ ಶಾಸನ ಅಂತಂದ್ರ ಅದು ಯಾವುದೋ ಜಿನವಲ್ಲಭನ ಗಂಗಾಧರಂ ಶಾಸನ ಅಲ್ಲ, ಕಪ್ಪೆ ಅರಭಟ್ಟನ ಶಾಸನ ಇದೆ ಇದೇ ಕಾಲಘಟ್ಟದ್ದು. ಬಾದಾಮಿ ಶಾಸನ ಅಂತ ಇದೆ ನೋಡ್ರಿ. ಕಪ್ಪೆ ಅರಭಟ್ಟನ ಶಾಸನ. ಕಪ್ಪೆ ಅರಭಟ್ಟನ ಶಾಸನ ನಿಮಗೆಲ್ಲ ಗೊತ್ತಿದೆ. ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಜನವದಿತನ್ ಕಲಿಗೋ ವಿಪರೀತನ್ ವರಂ ತೇಜಸ್ವಿನೋ ಮೃತ್ಯುತ್ತೂರ್ನು ಮಾನವ ಖಂಡನಂ ಮೃತ್ಯು ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ ಸಾಧುಂಗೆ ಸಾಧು ಮಾಧುರಿಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುವ ವಿಪರೀತನ್ ಮಾಧವನೀತನ್ ಪೆರನಲ್ಲ ಒಳ್ಳೆತ್ತ ಕೆಯ್ಯುವರ ಆರ್ ಕೊಲ್ಲವದುಂ ಅದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತಂ ಇಲ್ಲಿ ಸಂದಿಕ್ಕುಂ ಅದು ಬಂದು ಕಟ್ಟೆ ಸಿಂಗಮಂ ಕೆಟ್ಟೋರ್ ಎಮೆಗೆಂದು ಬಿಟ್ಟವೋಲ್ ಕಲಿಗೆ ವಿಪರೀತ ಅಹಿತಾರ್ಕಳ್ ಕೆಟ್ಟಾರ್ ಮೀನ್ ಸತ್ತ ವಿಚಾರಮಂ. 10 ಸಾಲು ಇದೆ. ಇದೆಲ್ಲ ತುಂಬಾ ಜನಪ್ರಿಯವಾಗಿರ್ತಕ್ಕಂಥ ಶಾಸನ. ಕನ್ನಡದ ಮೊದಲ ತ್ರಿಪದಿಯನ್ನ ಉಲ್ಲೇಖ ಮಾಡ್ತಕ್ಕಂಥ ಶಾಸನ ಅಂದ್ರೆ ಅದು ಕಪ್ಪೆ ಅರಭಟ್ಟನ ಶಾಸನ. ಅದನ್ನ ಬಾದಾಮಿ ಶಾಸನ ಅಂತ ಕೂಡ ಕರಿತೀವಿ. ಈ ಶಾಸನ ನಾವು ನಮ್ಮ ರಂಗನಾಥ್ ಸರ್ ನಾವು ಇಲ್ಲಿ ಕೊಪ್ಪಳ ಸ್ನಾತಕೋತ್ತರ ಕೇಂದ್ರದಲ್ಲಿ ಅಧ್ಯಾಪಕರಾಗಿದ್ದಂತ ಸಂದರ್ಭದಲ್ಲಿ ಈಗ ನಾನು ಇಲ್ಲೇ ಮುಂದುವರೆದಿದ್ದೀನಿ. ನಮ್ಮ
ರಂಗನಾಥ್ ಸರ್ ಬಳ್ಳಾರಿಗೆ ಹೋಗಿದ್ದಾರೆ. ಅವ್ರು ನಾವು ಇಲ್ಲಿ ಜೊತೆಗೂಡಿ ಕೆಲಸ ಮಾಡುವಾಗ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿದ್ವಿ ಬಾದಾಮಿ ಶಾಸನವನ್ನ ತೋರಿಸ್ಲಿಕ್ಕೆ, ಕಪ್ಪ್ಯಾರ ಬಟನ್ ಶಾಸನವನ್ನು ತೋರಿಸ್ಲಿಕ್ಕೆ. ಅದು ತಟ್ಟುಕೋಟೆಯ ಮೇಲೆ ಈ ಶಾಸನವನ್ನ ಕೆತ್ತಲಾಗಿದೆ. ಬಾದಾಮಿಯಲ್ಲಿರ್ತಕ್ಕಂಥ ತಟ್ಟುಕೋಟೆ ತುಂಬಾ ಒಂದು 150, 200, 250 ಅಡಿ ಎತ್ತರ ಇದೆ. ಇನ್ನು ಜಾಸ್ತಿನೇ ಇರ್ಬೋದು. ಅದು ಅಂತ ದುರ್ಗಮವಾದಂತ ಪ್ರದೇಶದಲ್ಲಿ ಕೈ ಸಿಗೋದಿಲ್ಲ ಅದು. ಇದನ್ನ ಜೆ ಫ್ಲೀಟ್ ಅವರು ಪತ್ತೆ ಹಚ್ಚಿರ್ತಕ್ಕಂಥದ್ದು ಕಪ್ಪ್ಯಾರ ಬಟನ್ ಶಾಸನ. ಅವರು ತಮ್ಮ ಅಂಗರಕ್ಷಕರ ಮೂಲಕ ಆ ಹಗ್ಗವನ್ನ ತಕ್ಕಡಿಯಂತೆ ಕಟ್ಟಿ ಅದರಲ್ಲಿ ಪುಟ್ಟಿ ಇಟ್ಟು ಆ ಪುಟ್ಟಿಯಲ್ಲಿ ಅವ್ರು ಕೂತ್ಕೊಂಡು ತಮ್ಮ ಸಹಾಯಕರ ಮೂಲಕ ಗೆಳೆಬಿಟ್ಟು ಅವರು ಇಷ್ಟು ಕಷ್ಟಪಟ್ಟು ಈ ಪುಡಿ ಹಚ್ಚನ್ನ ತೆಗೆದಿದ್ದಾರೆ. ಈಗ ಇತ್ತೀಚೆಗೆಲ್ಲ ಹೋಗಿ ನಾವು ಮುಟ್ಬೋದು, ಅಷ್ಟು ಎತ್ತರಕ್ಕೆ ಕಲ್ಲುಗಳನ್ನ ಕೊಟ್ಟಿದ್ದಾರೆ. ನಾವು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋದಾಗ ಅದನ್ನೆಲ್ಲ ಕುರಿತು ತುಂಬಾ ದೀರ್ಘವಾದಂತ ವಿವರವನ್ನ ಕೊಟ್ಟಿದ್ದೆ ನಮ್ಮ ರಂಗನಾಥ್ ಸರ್, ನಾವು ಜೊತೆಗೆ ಹೋಗಿದ್ವಿ. ಈ ಶಾಸನ ತುಂಬಾ ಸುಂದರವಾಗಿರ್ತಕ್ಕಂಥ ಶಾಸನ ಇದೆ. ಕನ್ನಡದ ಮೊದಲ ತ್ರಿಪದಿಯನ್ನ ಉಲ್ಲೇಖಿಸಿರ್ತಕ್ಕಂಥ ಶಾಸನ. ಈ ಶಾಸನದ ವಿಶೇಷತೆ ಏನಂದ್ರ, ಹಲ್ಮಿಡಿ ಶಾಸನದ ತರ ಇದು ದೇವತಾ ಸ್ತುತಿಯೊಂದಿಗೆ ಪ್ರಾರಂಭವಾಗುವುದಿಲ್ಲ. ಈ ಶಾಸನದ ನಾಯಕನಾಗಿರುವ ಅಥವಾ ಶಾಸನದ ಉಲ್ಲೇಖಿತವಾಗಿರ್ತಕ್ಕಂಥ ಕಪ್ಪ್ಯಾರ ಭಟನನ್ನೇ ಸ್ತುತಿಸಲಾಗಿದೆ. ನೋಡಿ, ಇದು ಒಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಎಲ್ಲಾ ಶಾಸನಗಳು, ಕೆಲವು ಶಾಸನಗಳು ದೇವತಾ ಸ್ತುತಿಯನ್ನು ಮಾಡೋದಿಲ್ಲ, ನೇರವಾಗಿ ಪ್ರಾರಂಭ ಆಗ್ತವೆ. ಈಗ ತಮಟಕಲ್ಲು ಶಾಸನ ಇರ್ಬೋದು, ಯಾವುದು ಶ್ರವಣ ಬೆಳಗೊಳ ಶಾಸನ ಇರ್ಬೋದು. ಆದ್ರೆ ಈ ಶಾಸನ, ಕನ್ನಡದ ಅನೇಕ ಶಾಸನಗಳು ದೇವತಾ ಸ್ತುತಿಯೊಂದಿಗೆ ಪ್ರಾರಂಭ ಆಗ್ತವೆ. ಆದ್ರೆ ಇದು ಶಾಸನದ ವ್ಯಕ್ತಿಯನ್ನೇ ಸ್ತುತಿಸಿರ್ತಕ್ಕಂಥದ್ದು ಅತ್ಯಂತ ವಿರಳ. ನೋಡ್ರಿ, ಕಪ್ಪ್ಯಾರ ಭಟ್ಟನ್ ಶಿಷ್ಟ ಜನಪ್ರಿಯನ್, ಕಷ್ಟ ಜನ ವರ್ಜಿತನ್, ಕಲಿಯುಗ ವಿಪರೀತನ್. ಶಾಸನದ ವ್ಯಕ್ತಿಯನ್ನೇ ಆರಂಭದಲ್ಲಿ 2 ಸಾಲಿನಲ್ಲಿ ಸ್ತುತಿಸಲಾಗಿದೆ. ಕಪ್ಪ್ಯಾರ ಭಟ್ಟ ಎನ್ನುವನು ಶಿಷ್ಟ ಜನಪ್ರಿಯನ್, ಒಳ್ಳೆಯ ಜನರಿಗೆ ಒಳ್ಳೆಯವನು. ಕಷ್ಟ ಜನ ವರ್ಜಿತನ್, ಕಷ್ಟವನ್ನು ನಿವಾರಿಸತಕ್ಕಂಥವನು. ಮತ್ತೆ ಕಲಿಯುಗ ವಿಪರೀತನ್, ಕಷ್ಟವನ್ನು ನೀಡತಕ್ಕಂತ ವ್ಯಕ್ತಿಗಳಿಗೆ ಈ ಕಲಿಯುಗದಲ್ಲೇ ಅಸಾಮಾನ್ಯವಾಗಿ ನಡ್ಕೊಳ್ತಕ್ಕಂಥವನು. ಅಂದ್ರ ತೊಂದರೆ ಕೊಡ್ತಕ್ಕಂಥವರಿಗೆ, ದುಷ್ಟರಿಗೆ ಅವನು ದುಷ್ಟನಾಗಿ ಅವ್ರನ್ನ ಎದುರಿಸ್ತಾನೆ ಅಂತ ಅರ್ಥ. ಮತ್ತೆ ಅವನು ಹೇಗಿದ್ದಾನೆ, ಅವನ ಸ್ವರೂಪ ಹೇಗಿದೆ ಅಂತ ಬಿಟ್ಟು 3ನೇ ಸಾಲಿನಲ್ಲಿ, 3 ಮತ್ತು 4ನೇ ಸಾಲಿನಲ್ಲಿ ಹೇಳಿದಾನೆ. ವರಂ ತೇಜಸ್ವಿನೋ ಮೃತ್ಯುತ್ವನು ಮಾನವ ಖಂಡನಂ, ಮೃತ್ಯು ಕ್ಷಣಿಕೋ ದುಃಖಂ ಮಾನಭಂಗನ್ ದಿನೇ ದಿನೇ. ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು. ಒಬ್ಬ ವೀರಯೋಧ ಹೇಗಿರ್ಬೇಕನ್ನುವುದನ್ನ ಈ ಶಾಸನ ನಿರೂಪಿಸುತ್ತೆ. ವರಂ ತೇಜಸ್ವಿನೋ, ಅತ್ಯಂತ ಸುಂದರನಾಗಿರ್ತಕ್ಕಂಥ ತೇಜಸ್ಸುಳ್ಳವನು. ಮೃತ್ಯುತ್ವನು ಮಾನವ ಖಂಡನಂ, ಮನುಷ್ಯನಿಗೆ ಮೃತ್ಯು ಯಾವಾಗಲೋ ಬರಬಹುದು. ಮೃತ್ಯು ಖಂಡಿತ ಮನುಷ್ಯನಿಗೆ ಬರ್ತಕ್ಕಂಥದ್ದು ಖಂಡಿತ, ಅದು ಯಾವಾಗ ಬೇಕಾದ್ರೂ ಬರ್ಬೋದು. ಆ ಮೃತ್ಯು ಬರೋಕ್ಕಿಂತ ಮುಂಚೆ ಆ ಮೃತ್ಯುವಿಗೆ ಎದುರಿ ಮೃತ್ಯು ಕ್ಷಣಿಕೋ ದುಃಖಂ ಮಾನಭಂಗನ್ ದಿನೇ ದಿನೇ. ರಣಾಂಗಣದಲ್ಲಿ ವೀರಾವೇಶದಿಂದ ಹೋರಾಟ ಮಾಡಿ ಮೃತ್ಯುವನ್ನು ಪಡೆದ್ರೆ ಅದು ಶ್ರೇಷ್ಠ ವೀರಮರಣ. ಅದು ಆ ಮೃತ್ಯುವಿಗೆ ಎದುರಿ ಮೃತ್ಯು ಕ್ಷಣಿಕೋ ದುಃಖಂ ಮಾನಭಂಗಂ ದಿನೇ ದಿನೇ. ಏನಿದ್ರ ಅರ್ಥ? ಮೃತ್ಯುವಿಗೆ ಎದುರಿ ಹೇಡಿಯಾಗಿ, ರಣಹೇಡಿಯಾಗಿ ವಾಪಸ್ ಊರಿಗೆ ಬಂದ್ರೆ ದುಃಖ ಪಡ್ತಾ ದಿನೇ ದಿನ ಸಾಯತ್ತಂತೂ ರಣಾಂಗಣದಲ್ಲಿ ವೀರವೇಶದಿಂದ ಹೋರಾಟ ಮಾಡಿ ವೀರಮರಣವನ್ನು ಅಪ್ಪುವುದೇ ಶ್ರೇಷ್ಠ ಅಂತ ಬಿಟ್ಟು ಈ 2 ಸಾಲಿನ ಅರ್ಥ. ನೋಡ್ರಿ, ಕೆಲವರು ಯುದ್ಧದಲ್ಲಿ ಅವ್ರನ್ನ ಕೊಲ್ಲೋದು ಇವ್ರ ಕೊಲ್ಲೋದಕ್ಕೆ ತಮ್ಮ ಜೀವಕ್ಕೆ ಎದುರಿ, ಜೀವ ಹೋಗಿಬಿಡ್ತದಂತ ಎದುರಿ ವಾಪಸ್ ಬಂದ್ರೆ ಊರಿನ ಜನರೆಲ್ಲರೂ ಕೂಡ ಹೀಗಳಿತಾರೆ, ಇವನೇ ಆ ವೀರ ಯೋಧ, ಅಯ್ಯೋ ಓಡಿ ಬಂದನಪ್ಪ. ದಿನ ನೊಂದ್ಕೊಂಡು ಚುಚ್ಚು ಮಾತುಗಳನ್ನು ಕೇಳಿ ಸಾಯೋದಕ್ಕಿಂತ
ರಣಾಂಗಣದಲ್ಲಿ ಖಡ್ಗವನ್ನು ಹಿಡಿದು ವೀರಾವೇಶದಿಂದ ಹೋರಾಟವನ್ನು ಮಾಡಿ ಸಾವನ್ನಪ್ಪಿದ್ರೆ ಅದಕ್ಕೆ ಕೀರ್ತಿ ಬರುತ್ತೆ, ಇಲ್ಲಾಂದ್ರ ಮಾನಭಂಗ ಆಗುತ್ತೆ. ಜೀವ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯುದ್ಧರಂಗದಿಂದ ಓಡಿ ಬಂದು ಜೀವಗಳತನ ಮಾಡಿದ್ರೆ ದುಃಖಂ ಮಾನಭಂಗಂ ದಿನೇ ದಿನೇ, ದುಃಖ ದಿನಾಲೂ ದುಃಖ ಬರ್ತದೆ. ಹೋಗ ರಾಣ ಹೇಳಿ ಅಂತ ಜನ ಬೈತಿರ್ತಾರೆ. ಮತ್ತೆ ದಿನ ದಿನ ಸಾಯೋದ್ಕಿಂತಲೂ ಒಂದೇ ಬಾರಿ ಸತ್ತೋರ ಅದಕ್ಕೆ ಒಳ್ಳೆ ಕೀರ್ತಿ ಆದ್ರೂ ಬರ್ತವೆ. ಎಂತ ವೀರ ಯೋಧಪ್ಪ, ಈ ರಾಜ್ಯದ ರಕ್ಷಣೆಗಾಗಿ, ದೇಶದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ ಅಂತ ಅನೇಕ ಮಂದಿ ಗುಣದಾನ ಮಾಡ್ತಾರೆ, ಅದನ್ನ ಆದರ್ಶವಾಗಿ ಹೇಳ್ತಾರೆ. ಹಾಗೆ ಸಾವನ್ನು ತಂದ್ಕೊಳ್ಬೇಕೆ ಹೊರತು ಜೀವಕ್ಕೆ ಹೆದರಿ ರಣಾಂಗಣದಿಂದ ಓಡಿ ಬಂದು ಜೀವ ರಕ್ಷಣೆಯನ್ನು ಮಾಡಿಕೊಂಡ್ರೆ ಜೀವಗಳಾಗ್ತಾರೆ. ಅನೇಕ ಜನರು ಅವನಿಗೆ ದಿನೇ ದಿನ ಇರಿದು ಸಾಯಿಸ್ತಾರೆ. ದಿನೇ ದಿನ ಸಾಯಕ್ಕಂತ ಒಂದೇ ಕ್ಷಣದಲ್ಲೇ ರಣಾಂಗಣದಲ್ಲಿ ಕಟ್ಟಿಗೆ ಹಿಡಿದು ಹೋರಾಟ ಮಾಡಿ ವೀರ ಮರವನ್ನು ಬೇಕು, ಅವನು ಮಾತ್ರ ವೀರ ಯೋಧ ಅನಿಸ್ಕೊಳ್ತಾನೆ ಅನ್ನೋದು ಈ 2 ಸಾಲಿನ ಅರ್ಥ. ಮತ್ತೆ ಈ ಕಪ್ಪೆ ಅರಭಟ್ಟ ಹೇಗಿದ್ದ? ಸಾಧುಂಗೆ ಸಾಧು, ಮಾಧುರಿಂಗೆ ಮಾಧುರ್ಯನ್. ಸಾಧುಗಳಿಗೆ ಒಳ್ಳೆಯವರಿಗೆ ತುಂಬಾ ಒಳ್ಳೆಯವನು. ಮಾಧುರಂಗೆ ಮಾಧುರ್ಯನ್, ಕಷ್ಟ ಕೊಡ್ತಕ್ಕಂಥವ್ರಿಗೆ ಮಹಾ ಕೆಟ್ಟವನು. ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಈ ಕಲಿಯುಗದಲ್ಲಿ ಅಸಾಮಾನ್ಯನಾಗಿರ್ತಕ್ಕಂಥವನು. ಸ್ವತಃ ಇವನು ಮಾಧವನೀತನ್ ಪೆರನಲ್ಲ, ಸ್ವತಃ ಇವನು ವಿಷ್ಣುವೇ ಅಲ್ಲದೆ ಬೇರೆ ಯಾರೂ ಅಲ್ಲ ಅಂತ. ಆನಂತರ ಒಳ್ಳಿತ್ತ ಕೈವಾರಾರ್ ಪ್ರೊಲ್ಲದುಂ, ಅದರಂತೆ ಬಲ್ಲಿತ್ತು ಕಲಿಗೆ. ಆನಂತರ ಏನು? ತಮ್ಮ ಪೂರ್ವಜರ ಕರ್ಮಗಳ ಪರಿಣಾಮವಾಗಿ ಕೆಟ್ಟ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತ ಜನರು ಕೂಡ ಇರ್ತಾರೆ. ಸ್ವಲ್ಪ ವಿಚಾರ ಮಾಡದೆ ಇರುವಂತವ್ರು ಇರ್ತಾರೆ. ಅದು ಹೇಗಿರ್ತಾರೆ ಅಂದ್ರೆ ಮುಂದೆ ಹೇಳ್ತಾನೆ, ಕಟ್ಟಿದ ಸಿಂಗನಮ. ಮುಂದೆ ಹೇಗೆ ಹೇಳ್ತಾನೆ, ಪಂಜರದಲ್ಲಿ ಸೆರೆಯಾಗಿರುವಂತ ಸಿಂಹವನ್ನ. ಮತ್ತಿನ ಹೇಗಿರ್ತಾರೆ, ಈಗ ಕೆಲವ್ರು ಹೆಂಗಿರ್ತಾರ ಅಂದ್ರೆ ತಮ್ಮ ಪೂರ್ವ ಜನ್ಮದ ಕರ್ಮಗಳ ಪರಿಣಾಮವಾಗಿ ಕೆಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತ ಜನರಿರ್ತಾರೆ. ಸ್ವಲ್ಪ ವಿಚಾರ ಮಾಡದೆ ಬದುಕಿರ್ತಾರೆ. ಅಂತವ್ರಿಗೆ ಇವನು ಹೇಗಂದ್ರ, ಕಟ್ಟಿದ ಸಿಂಗಮನ್, ಕೆಟ್ಟೋದ ಎಮಗೆಂದು ಬಿಟ್ಟು ಹೋಲ್ ಕಲಿಗೆ, ವಿಪರೀತ ಅಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ್ ವಿಚಾರಮನ್. ಪಂಜರದಲ್ಲಿ ಸೆರೆಯಾಗಿರುವಂತ ಸಿಂಹವನ್ನ ಹಿಂದೆ ಮುಂದೆ ನೋಡದೆ ಹೊರಗೆ ಬಿಡುವ ಮೂರ್ಖರಂತೆ ಅವ್ರು ಸತ್ತು ನಾಶವಾಗ್ತಾರೆ. ಈ ಪಂಜರದಲ್ಲಿರ್ತಕ್ಕಂಥ ಸಿಂಹವನ್ನು ಹೊರಗೆ ಬಿಡೋದು ಒಂದೇ, ಈ ಕಪ್ಪೆ ಅರಭಟ್ಟನ್ನ ತಡಿವಿ ಬದುಕಿ ಕುಡಿಯೋದು ಒಂದೇ. ಕೆಟ್ಟವರು ಆತನಿಗೆ ಏನಾದ್ರು ತೊಂದ್ರೆ ಕೊಡಕ್ ಹಚ್ಚಿದ್ರಂದ್ರ ಅವ್ರು ಖಂಡಿತ ಜೀವಂತ ಉಳಿಯೋದಿಲ್ಲ. ಅದು ಹೇಗಾಗುತ್ತೆ ಅಂದ್ರೆ, ಪಂಜರದಲ್ಲಿ ಸಿಂಹವನ್ನ ಕಟ್ಟಿ ಹಾಕಿ ಇದ್ರ ಒಂದ್ ಲೆಕ್ಕ, ಇದೇನ್ ಮಾಡ್ತತೆ ಅಂತ ಬಿಟ್ಟು ನಾವು ಪಂಜರದಿಂದ ಸಿಂಹವನ್ನು ಹೊರಗೆ ಬಿಟ್ರೆ ಅದು ಬರುತ್ತೆ, ನಮ್ಮ ಮೇಲೆ ಎಗರುತ್ತೆ, ರಕ್ತ ಕುಡಿದು ಸಾಯಿಸುತ್ತೆ. ಹಾಗೆ ಸಿಂಹವನ್ನ ಪಂಜರದಿಂದ ಹೊರಗೆ ಬಿಡೋದು ಅಷ್ಟೇ, ಈ ಕಪ್ಪೆ ಅರಭಟ್ಟನನ್ನ ತಡವಿಕೊಳ್ಳುವುದು ಅಷ್ಟೇ. ಎರಡೂ ಅಷ್ಟೇ. ಈತನ ತಡವಿದವ್ರು ಯಾರು ಉಳ್ಕೊಳ್ಳೋದಿಲ್ಲ, ಕೆಟ್ಟವ್ರು ಯಾರು ಉಳಿಯೋದಿಲ್ಲ ಎನ್ನುವುದು ಈ ಶಾಸನದ ಸಾರ. ಹಾಗಾದ್ರೆ ಇಷ್ಟು ಸುಂದರವಾಗಿರ್ತಕ್ಕಂಥ ಶಾಸನವನ್ನ ಬರೆದಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆಯೇ? ಕವಿ ಇರಲೇಬೇಕಲ್ಲ. ಹಲ್ಮಿಡಿ ಶಾಸನವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಅಂದ್ಬಿಟ್ಟು ಅಳುಕ್ ಕದಂಬಪ್ಪನ್ ಅವನೇ ಈ ಶಾಸನವನ್ನು ಹಾಕಿದ್ದಾನೆ ಅಂತ ಬಿಟ್ಟು MS ಕೃಷ್ಣ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಗ್ಲೇ ಅದನ್ನ ನಾನು ಹೇಳೋದನ್ನ ಮರ್ತೆ. ಈ ಶಾಸನವನ್ನ ಬರೆದಿರ್ತಕ್ಕಂಥ ಕವಿ ಯಾರು? ಇಷ್ಟು ಸುಂದರವಾಗಿರ್ತಕ್ಕಂಥ ತ್ರಿಪದಿಯಲ್ಲಿ ರಚಿಸಿದ್ದಾನೆ, ಆಮೇಲೆ ಅನೇಕ ಹೋಲಿಕೆಗಳ ಮೂಲಕ ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ ಅನ್ನುವ ಪ್ರಶ್ನೆ ಬರುತ್ತೆ. ಇದನ್ನ ನಾನು ಪ್ರೊಫೆಸರ್ ಶೆಟ್ಟರ್, ಅಂತಾರಾಷ್ಟ್ರೀಯ ಖ್ಯಾತಿಯ ಇತಿಹಾಸ ತಜ್ಞ ಅವರು, ಅಮೆರಿಕ ವಿಶ್ವವಿದ್ಯಾಲಯದಲ್ಲಿ ಇದ್ರು, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ರು. ಕೊನೆಗೆ ಭಾರತದಲ್ಲಿ ನಮ್ಮ ಕರ್ನಾಟಕದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ರು. 2007ರಲ್ಲಿ ನಾನು ಕನ್ನಡ ವಿಶ್ವವಿದ್ಯಾಲಯ ಶಾಸನಶಾಸ್ತ್ರ ವಿಭಾಗದಲ್ಲಿ PhD ವಿದ್ಯಾರ್ಥಿಯಾಗಿದ್ದಂತ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಬಾದಾಮಿಯ ಕನ್ನಡ ವಿಶ್ವವಿದ್ಯಾಲಯದ PG ಸೆಂಟರ್ ಇದೆ ಬನಶಂಕರಿಯಲ್ಲಿ. ಅಲ್ಲಿ ಮಾಡಿದಾಗ ಪ್ರೊಫೆಸರ್ ಶೆಟ್ಟರ್ ರಾಷ್ಟ್ರೀಯ ಏನದು ಶಾಸನಗಳು ಮತ್ತು ಶಾಸ್ತ್ರೀಯತೆ ಅಂತ ಬಿಟ್ಟು ವಿಷಯ, ಆಗ ಅವ್ರು ಬಂದಿದ್ರು, ಆಗ್ತಾನೆ ನಿವೃತ್ತರಾಗಿದ್ರು. ಅವ್ರಿಗೆ ಈ ಪ್ರಶ್ನೆಯನ್ನು ಕೇಳಿದ್ದೆ, ಇಷ್ಟು ಸುಂದರವಾಗಿರ್ತಕ್ಕಂಥ ಶಾಸನವನ್ನ ಕೆತ್ತಿದವರು ಸರಿ, ಬರೆದಿರ್ತಕ್ಕಂಥವ್ರು ಯಾರು ಇರ್ಬೋದಲ್ಲ, ಇದ್ರಲ್ಲಿ ಏನಾದ್ರೂ ಅಂಶ ಸಿಗುತ್ತಾ ಅಂತ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಆ ಕುರಿತು
ಈ ಕುರಿತು ನಾನು ಆಲೋಚನೆ ಮಾಡ್ಬೇಕಾಗಿದೆ ನೀವು ಕೇಳಿದಂತ ಪ್ರಶ್ನೆ ಅಂದು ಅವರು ಮತ್ತೆ ಕ್ಷೇತ್ರ ಕಾರ್ಯವನ್ನು ಕೈಗೊಳ್ತಾರೆ. ನಾನು ಹಿಂಗ್ ಪ್ರಶ್ನೆ ಕೇಳಿದಕ್ಕಾಗಿ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ಅವನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಏನಾದ್ರು ಉತ್ತರ ಹುಡುಕೋಣ ಅಂತ ಬಿಟ್ಟು ಮತ್ತೆ ತಟ್ಟುಕೋಟೆಯನ್ನೆಲ್ಲ ಸುತ್ತಾಕ್ತಾರೆ. ತಟ್ಟುಕೋಟೆಯ ಪೂರ್ವಕ್ಕಿರ್ತಕ್ಕಂಥ ಒಂದು ಬಾಗಿಲಿದೆ. ಆ ಕೋಟೆಯನ್ನು ದಾಟಿ ಮುಂದಕ್ಕೆ ಹೋದ್ರೆ ಅಲ್ಲಿ ಆ ಕೋಟೆ ಬಾಗಿಲ ಹತ್ರ ಅಲ್ಲಿ ಕಪ್ಪೆಯಾರ ಬಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಜನವರ್ಜಿತನ್ ಕಲಿಯುಗ ವಿಪರೀತನ್ ಈ ಮೇಲಿನ 2 ಸಾಲುಗಳನ್ನ ಅಲ್ಲೇ ಬರೆಯಲಾಗಿದೆ ದ್ವಾರ ಬಾಗಿಲ ಹತ್ರ. ಅಲ್ಲಿ ಒಂದು ಕಡೆ ಅಕ್ಷರ ಮೇರು, ಅದೇ ಕಾಲದ ಲಿಪಿಯಲ್ಲಿ ಅಕ್ಷರ ಮೇರು ಅಂತ ಬಿಟ್ಟು ಬರೆಯಲಾಗಿದೆ. ಅದನ್ನೇ ಪ್ರೊಫೆಸರ್ ಶ ಶೆಟ್ಟರ್ ಅವರು ಈ ಶಾಸನವನ್ನ ಬರೆದಿರ್ತಕ್ಕಂಥ ಕವಿ, ಇದರಲ್ಲಿ ಬರೆದಿರ್ತಕ್ಕಂಥ 2 ಸಾಲುಗಳು ಅಲ್ಲಿ ಕಂಡು ಬರ್ತವೆ, ಇದರಲ್ಲಿದೆ ಒಂದೇ ಲಿಪಿ ಇದೆ. ಈ ಶಾಸನವನ್ನ ಬರೆದಿರ್ತಕ್ಕಂಥ ಕವಿ ಅಕ್ಷರ ಮೇರು ಎನ್ನುವ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಕಪ್ಪೆಯರ ಬಟನ ಶಾಸನ ಅಂತ ಬಿಟ್ಟು ಅವರು ಲೇಖನಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಭಿನವ್ ಪ್ರಕಾಶಂದವರು ಅದನ್ನು ಪ್ರಕಟ ಮಾಡಿದ್ದಾರೆ. ಆ ಲೇಖನದಲ್ಲಿ ಅವರು ವಿವರವನ್ನು ಕೊಟ್ಟಿದ್ದಾರೆ. ಆ ಪುಸ್ತಕವನ್ನು ನನಗೆ ಗೌರವ ಪ್ರತಿಯಾಗಿ ಮತ್ತೆ 2011ರಲ್ಲಿ ನಾವು ದಕ್ಷಿಣ ಇಂದಿರಾ ಗಾಂಧಿ ದಕ್ಷಿಣ ಕಲಾ ಕೇಂದ್ರದ ನಿರ್ದೇಶಕರಾಗಿದ್ರು ಅವರು. ಆಮೇಲೆ 2010-11 ಸುಮಾರಿನಲ್ಲಿ ನಾವು ಗಿರಿಜಾ ಕಲ್ಯಾಣ ಬಯಲಾಟವನ್ನ ಚಿತ್ರೀಕರಣ ಮಾಡಿಸ್ಬೇಕು ಅಂತ ಬಿಟ್ಟು ಅವ್ರು ಹೇಳಿದಾಗ ನಾವು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಆಯೋಜನೆಯನ್ನು ಮಾಡಿದ್ವಿ. 2011 ಅಲ್ಲ 2010. ಅವಾಗ ಅವರು ಬಂದಿದ್ರಲ್ಲ ನೋಡ, ಅವಾಗ ನೀನ್ ಪ್ರಶ್ನೆ ಕೇಳಿದ್ದೆ, ನಾನು ಬಹಳ ತಲೆ ಕೆಡಿಸ್ಕೊಂಡು ಉತ್ತರ ಹುಡುಕಿದೆ, ಇಲ್ಲಿದೆ ನೋಡಿ ಈ ಪುಸ್ತಕದಲ್ಲಿ ಹೇಳಿದೀನಿ ಅಂತ ಕೊಟ್ಟರು. ಅದರಲ್ಲೆಲ್ಲ ಓದಿಕೊಂಡೆ ನಾನು. ಅಕ್ಷರ ಮೇರು ಅನ್ನುವ ನಿರ್ಧಾರಕ್ಕೆ ಪ್ರೊಫೆಸರ್ ಶ ಶೆಟ್ಟರ್ ಅವರು ಬಂದಿದ್ದಾರೆ. ಅತ್ಯಂತ ದೊಡ್ಡ ಶಾಸನ ತಗೊಂಡರು. ಇನ್ವೈಟಿಂಗ್ ಡೆತ್, ಪರ್ಸವೇಟಿಂಗ್ ಡೆತ್, ಸಾವಿಗ ಆಹ್ವಾನ ಅನ್ನುವುದು ಅವ್ರ ಜಗದ್ವಿಖ್ಯಾತವಾದಂತ ಕೃತಿ. ಇನ್ವೈಟಿಂಗ್ ಡೆತ್ ಅನ್ನೋದನ್ನು ಇಂಗ್ಲಿಷ್ ನಲ್ಲಿ ಮತ್ತೆ ಕನ್ನಡದಲ್ಲಿ 2ರಲ್ಲೂ ಕೂಡ ಅವ್ರು ಬರೆದಿದ್ದಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ತುಂಬಾ ಚರ್ಚೆಗೆ ಒಳಗಾಯ್ತದು ಆ ಕೃತಿ. ಅವರು ಈ ಶಾಸನದ ಕರ್ತೃ, ಕಪ್ಪೆಯಾರ ಭಟ್ಟ ಶಾಸನದ ಕವಿ ಅಂದ್ರ ಅಕ್ಷರ ಮೇರು ಅಂತ ಗುರುತಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೇನೆ ಕಪ್ಪೆಯಾರ ಭಟ್ಟ ಎನ್ನುವ ಪದವನ್ನು ಕೂಡ ವ್ಯಾಖ್ಯಾನಿಸಿದ್ದಾರೆ. ಕತ್ತಿ ಅರಸ, ಕಪ್ಪೆ ಅರಸ, ಕಪ್ಪೆ ಅರಭಟ, ಇವನು ಬೇರೆ ಯಾರು ಅಲ್ಲ, ಇಮ್ಮಡಿ ಪುಲಿಕೇಶಿನೇ. ಅವನಿಗೆ ಕತ್ತಿ ಅರಸ ಅಂತ ಬಿಟ್ಟು ಬಿರುದಿತ್ತು. ಆ ಕತ್ತಿ ಅರಸನೇ ಕಪ್ಪೆ ಅರಭಟ್ಟ. ಅವನೇ ಈ ಶಾಸನದ ನಾಯಕ. ಅವನನ್ನ ಬೇರೆ ಪರ್ಯಾಯ ಹೆಸರಿನಿಂದ ಹೀಗೆ ಶಾಸನವನ್ನ ಬರೆಯಲಾಗಿದೆ. ಈ ಶಾಸನದಲ್ಲಿ ಬರ್ತಕ್ಕಂಥ ಕಪ್ಪೆ ಅರಭಟ್ಟ ಬೇರೆ ಯಾರೂ ಅಲ್ಲ, ಅವನು ಇಮ್ಮಡಿ ಪುಲಿಕೇಶಿ ಎನ್ನುವ ವ್ಯಾಖ್ಯಾನವನ್ನು ಕೂಡ ಅವ್ರು ಮಾಡಿದ್ದಾರೆ. ಈ ಶಾಸನದ ಮೂಲಕ ಒಬ್ಬ ವೀರ ಯೋಧನ ಗುಣದಾನದ ಮೂಲಕ ಕನ್ನಡಿಗರ ಗುಣ ಸ್ವಭಾವವನ್ನ ಇದರಲ್ಲಿ ಆತನ ಮೂಲಕ ಕನ್ನಡಿಗರ ಗುಣ ಸ್ವಭಾವ ಎಂತದ್ದಂತ ಬಿಟ್ಟು ವ್ಯಾಖ್ಯಾನಿಸಲಾಗಿದೆ. ಹೇಗೆ ಹೇಳ್ತೀರಿ ಅಂತ ಬಿಟ್ಟು ನೀವು ಪ್ರಶ್ನೆ ಕೇಳಿದ್ರೆ, ಸಾಧುಂಗೆ ಸಾಧು ಮಾಧವನಿಂಗೆ ಮಾದರಿಯನ್ನು ಬಾಧಿಪಕ್ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿತನ್ ಪೆರನಲ್ಲ ಎನ್ನುವ ಈ ಅಂಶವನ್ನು ಇಟ್ಕೊಂಡ್ರ ಕವಿರಾಜ ಮಾರ್ಗದಲ್ಲಿ ಇದೇ ತರದ ವಿವರಗಳು ಬಂದಿದೆ. ಏನು ಆಡಾಡವರ್ಗ ಚದರ ನಿಜಿದೆ ಕುರಿತುವುದಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು, ಇದೊಂದು ವಾಕ್ಯ. ಸುಬಟಾರ್ಕಳ್ ಕವಿಗಳು, ಚೆಲ್ವಾರ್ಕಳ್ ಗಭೀರ ಚಿತ್ತರ್ ವಿವೇಕಿಗಳು, ಸದ್ಗುಣಿಗಳು, ಆ ನಾಡವರ್ಗಳ್ ಎನ್ನುವ ಈ ಅಂಶಗಳನ್ನ ನಾವು ನೋಡಿದಾಗ ಇದು ಕನ್ನಡಿಗರ ಗುಣ ಸ್ವಭಾವವನ್ನ ಹೇಳುವಂತ ಶಾಸನ ಅನ್ನುವುದು ಕೂಡ ನಮಗೆ ಈ ಶಾಸನದಿಂದ ತಿಳಿದು ಬರುತ್ತೆ. ಇದಿಷ್ಟು ಕಪ್ಪೆಯಾರ ಭಟ್ಟನ ಶಾಸನ. ಇನ್ನು ಕೊನೆಯದಾಗಿ ಯಾವುದು ಜಿನವಲ್ಲಭನ ಗಂಗಾಧರಂ ಶಾಸನ. ಇನ್ನೊಂದು 5-6 ನಿಮಿಷ ತಗೋಬಹುದಾ ಸರ್? ರಂಗನಾಥ್ ಸರ್ ಹೇಳಿ ಸರ್, ಹೇಳಿ, ತಗೋಬಹುದು ಸರ್, ಹೇಳಿ ಸರ್. ವಿದ್ಯಾರ್ಥಿಗಳು ಮತ್ತೆ ಸಮಯ ಆತನ ಅದಕ್ಕೆ ಇಲ್ಲ ಸರ್, ಹೇಳಿ ಸರ್, ಇದೊಂದು ಶಾಸನ ಹೇಳಿ ಮುಗಿಸ್ಬೋದು ಸರ್, ತೊಂದರೆ ಇಲ್ಲ. ಆಯ್ತು. ಕೊನೆಯದಾಗಿ ಗಂಗಾಧರಂ ಶಾಸನ. ಇದನ್ನ ಕುರ್ಕೆಲ ಶಾಸನ ಅಂತ ಕರಿತೀವಿ, ಗಂಗಾಧರಂ ಶಾಸನ ಅಂತ ಕರಿತೀವಿ, ಜಿನವಲ್ಲಭನ ಶಾಸನ ಅಂತ ಕರಿತೀವಿ, ಬೊಮ್ಮಲಮ್ಮನ ಗುಟ್ಟದ ಶಾಸನ ಅಂತಂದು ಕೂಡ ಕರಿತೀವಿ. ಕೊನೆಯದಾಗಿ ಜಿನವಲ್ಲಭನ ಪ್ರಶಸ್ತಿ ಶಾಸನ ಅಂತಂದು ಕೂಡ ಕರೀತಾರ. ಇದು ಯಾವ್ದು ಹೇಳಿದ್ರು ಕೂಡ ಎಲ್ಲದೂ ಸರಿ. ಇದನ್ನ ಮೊದಲು 1969ರಲ್ಲಿ ಆಂಧ್ರ ರಾಜ್ಯದ ಪುರಾತತ್ವ ಇಲಾಖೆ ನಿರ್ದೇಶಕರಾಗಿದ್ದಂತ ಡಾಕ್ಟರ್ ಎನ್ ವೆಂಕಟರಮಣಯ್ಯ ಅವರು ಪತ್ತೆ ಹಚ್ಚಿದ್ರು.
ಅವರು ಇದು ಆಂಧ್ರ ಭಾರತಿ ಪತ್ರಿಕೆಗೆ ಇದನ್ನ ವಿವರವನ್ನು ಕೊಡ್ತಾರೆ. ಅದು ತೆಲುಗು ಶಾಸನ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ರು. ಆಮೇಲೆ GS ದೀಕ್ಷಿತ್, ಆರ್ ಸಿ ಹಿರೇಮಠ, ಚಿದಾನಂದ ಮೂರ್ತಿ ಈ ಮೊದಲಾದ ವಿದ್ವಾಂಸರು ಅದನ್ನು ಗಮನಿಸಿ, ಅಲ್ಲ ಇದು ತೆಲುಗಿನ ಮೊದಲ ಶಾಸನ ಅಲ್ಲ, ಇದು ಕನ್ನಡ ಶಾಸನ, ನೀವು ತಪ್ಪಾಗಿ ಅರ್ಥೈಸಿದಿರಿ ಅಂತ ಬಿಟ್ಟು ಮತ್ತೊಂದ್ಸರಿ ಮಗದೊಮ್ಮೆ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು, ವ್ಯಾಪಕ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು 1973ರಲ್ಲಿ ಕರ್ನಾಟಕ ಭಾರತಿ ಪತ್ರಿಕೆಯಲ್ಲಿ ಇದು ಪಂಪ ಕವಿಯ ಜೀವನವನ್ನು ಕುರಿತು ವ್ಯಾಖ್ಯಾನಿಸುವಂತ ಮಹತ್ವದ ಶಾಸನ ಅಂತ ಅಂದ್ಬಿಟ್ಟು GS ದೀಕ್ಷಿತ್ ಅವರು ಪ್ರಕಟ ಮಾಡಿದ್ರು. ಆ ನಂತರ ಆರ್ ಸಿ ಹಿರೇಮಠ ಕೂಡ ಇದನ್ನ ಶಾಸನ ಸಂಪದ, ಕನ್ನಡ ಶಾಸನ ಸಂಪದ ಆರ್ ಸಿ ಹಿರೇಮಠ ಮತ್ತು ಡಾಕ್ಟರ್ MM ಕಲಬುರ್ಗಿ ಅವರು 1975ರಲ್ಲಿ ಮತ್ತೊಮ್ಮೆ ಕ್ಷೇತ್ರ ಕಾರ್ಯ ಕೈಗೊಂಡು ಇದಕ್ಕೆ ವ್ಯಾಖ್ಯಾನ ಬರೆದ್ಬಿಟ್ಟು ಅವರು ಪ್ರಕಟವನ್ನು ಮಾಡಿದ್ದಾರೆ. ಈ ಶಾಸನ ಬಂಡೆಗಳು ಶಾಸನ. ಈ ಹಲಮಡಿ ಶಾಸನ ಸ್ತಂಭ ಶಾಸನ. ಅದು ಕಲ್ಲನ್ನು ಅಚ್ಚುಕಟ್ಟಾಗಿ ಕತ್ತರಿಸಿ ಅದನ್ನ ಎರಡು ಮಗ್ಲಲ್ಲಿ ತೀಡಿ ಶಾಸನವನ್ನು ಬರೆದಿದ್ದಾರೆ. ಕಪ್ಪೆಯಾರ ಬಟನ್ ಶಾಸನ ಪ್ರಕೃತಿ ಸಹಜವಾದಂತ ಬಂಡೆಗಳ ಮೇಲೆ ಕೆತ್ತಿದ್ದಾರೆ, ಅದು ಬಂಡೆಗಲ್ಲು ಶಾಸನ. ಶ್ರವಣಬೆಳಗೊಳ ಶಾಸನವೂ ಅಷ್ಟೇ ಬಂಡೆಗಲ್ಲು ಶಾಸನ. ಅದೇ ತೆರನಾಗಿ ಗಂಗಾಧರಂ ಶಾಸನ ಕೂಡ ಬಂಡೆಗಲ್ಲು ಶಾಸನ. 1015 ಅಡಿ ಉದ್ದ ಇದೆ ಇದು. ಹಾಗೆ ಇದು ಒಂದು ಕಾವ್ಯಮಯವಾಗಿರ್ತಕ್ಕಂಥ ಶಾಸನ. ಇದು 3 ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂಥ ತುಂಬಾ ವಿಶೇಷವಾಗಿರ್ತಕ್ಕಂಥ ಶಾಸನ. ಸಂಸ್ಕೃತ, ಕನ್ನಡ ಮತ್ತು ತೆಲುಗು. ತೆಲುಗಿನ 3 ಕಂದ ಪದ್ಯಗಳು ಈ ಶಾಸನದಲ್ಲಿ ಕಂಡು ಬರ್ತವೆ. ಸಂಸ್ಕೃತದ 3-4 ಶ್ಲೋಕಗಳು ಇದರಲ್ಲಿ ಕಂಡು ಬರ್ತವೆ. ಉಳಿದಂತೆ ಬಹುತೇಕವಾಗಿ 80% ಇದು ಕನ್ನಡ ಭಾಷೆಯಲ್ಲಿದೆ. ಇದು ಪಂಪ ಕವಿ ಕುರಿತಾಗಿ ಮಹತ್ತರ ವಿಚಾರವನ್ನ ಇದು ನಿರೂಪಿಸುತ್ತೆ ಅಂತ ಮುಟ್ಟು ಹೇಳಲಾಗುತ್ತೆ. ಏನು, ಈವರೆಗೆ ಈ ಶಾಸನ ಸಿಗೋಕ್ಕಂತ ಪೂರ್ವದಲ್ಲಿ ಪಂಪನ ತಂದೆಯ ನಿಜವಾದ ಹೆಸರು ಯಾವುದು ಅಂತ ಮುಟ್ಟು ಹೇಳಿಕೆ ಆಗಿರ್ಲಿಲ್ಲ. ಅಭಿರಾಮ ದೇವ ಅಂತ ಮುಟ್ಟು ಮುಳಿಯ ತಿಮ್ಮಪ್ಪಯ್ಯನವರು ಈ ಆದಿಪುರಾಣವನ್ನ ಸಂಪಾದನೆ ಮಾಡಿ 1935-36 ಸಂದರ್ಭದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆನಂತರ ಅವ್ರು ನಾಡೋಜ ಪಂಪ ಅಂತ ಬಿಟ್ಟು ಆಮೇಲೆ ಈ ಶಾಸನ ಸಿಕ್ಕ ಮೇಲೆ ಬರೀತಾರೆ. ಮತ್ತೆ ಅದ್ರಲ್ಲಿ ಅನುಮಾನ ವ್ಯಕ್ತಪಡಿಸಿದ್ರು, ಇದು ಎಲ್ಲೋ ಪ್ರಕ್ಷಿಪ್ತ ಇದೆ, ಯಾರೋ ಹೊಸದಾಗಿ ಸೇರಿಸಿದಂತಿದೆ, ಇಲ್ಲಿ ಛಂದಸ್ಸಿಗೆ ಹೊಂದಿಕೆ ಆಗ್ತಾ ಇಲ್ಲ ಅಭಿರಾಮ ದೇವ ಅಂತಕ್ಕಂಥದ್ದು. ಇಲ್ಲಿ ಏನೋ ಇದೆ, ಬೇರೆ ಏನೋ ಹೆಸರಿರ್ಬೇಕು ಅವ್ರ ತಂದೆ ಹೆಸರು ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಅವರು. ಆ ಅನುಮಾನ ನಿಜ ಆಯ್ತು. ಈ ಶಾಸನದಲ್ಲಿ ಪಂಪನ ತಂದೆಯ ನಿಜವಾದ ಹೆಸರು ಭೀಮಪ್ಪಯ್ಯ ಅನ್ನುವ ವಿಚಾರ ತಿಳಿದು ಬರುತ್ತೆ. ಹಾಗೆ ಪಂಪ ಎಲ್ಲಿ ಕೂಡ ತನಗೊಬ್ಬ ಸಹೋದರಿ ಇದ್ದ, ತನ್ನ ತಾಯಿ ಹೆಸರು ಅಬ್ಬಣಪ್ಪೆ ಅನ್ನುವುದು ಎಲ್ಲಿ ಹೇಳಿರ್ಲಿಲ್ಲ. ಈ ಶಾಸನ ಮೊದಲ ಬಾರಿಗೆ ಪಂಪನ ತಂದೆಯ ಹೆಸರು ಅಭಿರಾಮ ದೇವ ಅಲ್ಲ, ಭೀಮಪ್ಪಯ್ಯ. ಆತನ ತಾಯಿ ಹೆಸರು ಅಬ್ಬಣಪ್ಪೆ. ಈತನಿಗೊಬ್ಬ ಸಹೋದರನಿದ್ದ, ಅವನ ಹೆಸರು ಜಿನ್ನವಲ್ಲಭ ಅನ್ನುವುದು. ಅಂದ್ರೆ ಪಂಪನ ವಂಶಾವಳಿಯನ್ನ ಈ ಶಾಸನ ಕಟ್ಟಿಕೊಡುತ್ತೆ. ಈ ಶಾಸನ ನೋಡ್ರಿ, ಓಂ ಸಿದ್ಧಭ್ಯ ಸಮಸ್ತ ಸಕಲ ಕಳಾಲಾಪಂ ಪ್ರವೀಣಂ ಭವ್ಯರತ್ನಾಕರಂ ಗುಣಪಕ್ಷಿಪಾತಿ ಬಿಂಗಿನಾಳ ಸಪ್ತ ಗ್ರಾಮದೊಳಗಣ ವಂಗಿಪರ್ಯ ಕಮ್ಯ ಬ್ರಾಹ್ಮಣಂ ಜಮದಾಗ್ನಿ ಪಂಚೇರ್ಷಿಯಂ ಶ್ರೀ ವತ್ಸಗೋತ್ರಂ ಗುಂಡಿಕರ ನಿಡಂಗೊಂಡಿಯ ಅಭಿಮಾನ ಚಂದ್ರನ ಮರ್ಮಂ ಭೀಮಪ್ಪಯ್ಯನ ಬೆಳಗೊಳದ ಅಣಿಗಿರಿಯ ಜೋಯ್ ಸಿಂಗನ ಮರ್ಮಳ್ ಅಬ್ಬಣಪ್ಪಿಯ ಮಗಂ ಕೊಂಡಕುಂದಿಯ ದೇಶಿಕ ಗಣದ ಪೊತ್ತಿಗೆಯ ಬಳಿಯ ಪಂಡರಂಗವಲಿಯ ಜಯನಂದಿ ಸಿದ್ಧಾಂತ ಭಟಾರರ ಕೂಟಂ ಜನವಲ್ಲಭಂ. ಹೀಗೆ ಇದರ ಜೊತೆಗೆ ಜಿನವಲ್ಲಭನ ಗುರು ಪರಂಪರೆಯನ್ನು ಕೂಡ ಇದು ಉಲ್ಲೇಖವನ್ನು ಮಾಡಿದೆ. ಶಾಸನ ಹಾಕಿದ ಉದ್ದೇಶ ಏನು ಅಂತಂದ್ರೆ, ಪಂಪನಿಗೆ ಹರಿಕೇಸರಿ ವಿಕ್ರಮಾರ್ಜುನ ವಿಜಯ ಕಾವ್ಯ ಬರೆದಿದ್ದಕ್ಕೆ ಅದನ್ನ ಮೆಚ್ಚಿ ಧರ್ಮಪರ ಎನ್ನುವ ಅಗ್ರಹಾರವನ್ನ ದಾನವಾಗಿ ಕೊಟ್ಟದ್ದನ್ನ ಹೇಳ್ಬೇಕಾಗಿತ್ತು. ಅದನ್ನ ಹೇಳಲಿಕ್ಕೆ ಹೋಗ್ಬಿಟ್ಟು ಈ ಜಿನವಲ್ಲಭ ತನ್ನನ್ನ ತಾನು ಹೊಗಳಿಕೊಂಡಿದ್ದಾನೆ. ತಾನು ಎಂತ ಶೌರ್ಯವಂತ, ತಾನು ಎಂತ ಇವನು ಕೂಡ ಕವಿಯಾಗಿದ್ದ ಅನ್ನುವ ಸೂಕ್ಷ್ಮ ವಿಚಾರನು ಕೂಡ ಇದರಲ್ಲಿ ಹೇಳ್ಕೊಂಡಿದ್ದಾನೆ. ವಾಗ್ವಧುವರ ವಲ್ಲಭಂ ಜಿನವಲ್ಲಭಂ ಅಂತ ಬರುತ್ತಿದ್ರ ಉಲ್ಲೇಖ.
ಇದರಲ್ಲಿ ತಾನು ಏನೇನು ಕೆಲಸ ಮಾಡಿದೆ ಜೈನ ಧರ್ಮದ ಉನ್ನತಿಗಾಗಿ ಅನ್ನುವುದು ಕೂಡ ಹೇಳ್ಕೊಂಡಿದ್ದಾನೆ. ನೋಡ್ರಿ, ತನ್ನ ಸಕಲ ಕಲಾವಲ್ಲಭ, ಸಕಲ ಕಾವ್ಯ ಪುರಾಣಗಳಲ್ಲಿ, ಸಕಲ ಕಲೆಗಳಲ್ಲಿ ತಾನು ಬಲ್ಲಿದ, ಪ್ರಾವೀಣ್ಯತೆಯನ್ನು ಪಡೆದವನು ಅಂತ ಮಟ್ಟು ಹೇಳ್ಕೊಂಡಿದ್ದಾನೆ. ಹಾಗೇನೆ ಗುಂಡಿಕರ್ರ ನಿಡಂಗೊಂಡಿಯ ಅಭಿಮಾನ ಚಂದ್ರನ ಮರ್ಮಂ, ನಿಡಂಗೊಂಡಿಯ ಅಭಿಮಾನ ಚಂದ್ರನ ಮೊಮ್ಮಗನಾಗಿರುವ ಭೀಮಪ್ಪಯ್ಯ, ಬೆಳ್ವಳ ನಾಡಿನ ಅಣ್ಣಿಗೆರೆಯ ಜೋಯಿಸ ಸಿಂಗನ ಮರ್ಮಳ್ ಅಂದ್ರ ಮೊಮ್ಮಗಳು, ಅಬ್ಬಣಪಿಯ ಮಗನು, ಕೊಂಡಕುಂದಿ ದೇಶಿಗೆ ಗಣದ ಪೊತ್ತಿಗೆಯ ಬಳಿಯ ಪಂಡರಂಗವಲ್ಲಿಯ ಜಯನಂದಿ ಸಿದ್ಧಾಂತ ಭಟಾರರ ಕುಟಂ ಜನವಲ್ಲಭಂ. ನಿಡಂಗೊಂಡಿ ಅಭಿಮಾನ ಚಂದ್ರನ ಮೊಮ್ಮಗನಾಗಿರ್ತಕ್ಕಂಥ ಭೀಮಪ್ಪಯ್ಯ ಮತ್ತು ಬೆಳ್ವಳ ನಾಡಿನ ಅಣ್ಣಿಗೆರೆಯ ಜೋಯಿಸ ಸಿಂಗನ ಮೊಮ್ಮಗಳಾಗಿರ್ತಕ್ಕಂಥ ಅಬ್ಬಣಪ್ಪೆ, ಹಾಗೇನೆ ಕೊಂಡಕೊಂದಿ ದೇಶಿಗೆ ಗಣಕ್ಕೆ ಸೇರಿರ್ತಕ್ಕಂಥ ಸನ್ಯಾಸಿ ಪರಂಪರೆಗೆ ಸೇರಿರ್ತಕ್ಕಂಥ ಪಂಡರಂಗವಲ್ಲಿ ಎಲ್ಲಿ ನೆಲೆ ಊರಿರ್ತಕ್ಕಂಥ ಜಯನಂದಿ ಸಿದ್ಧಾಂತ ಭಟಾರರ ಗುಡ್ಡ ಅಂದ್ರ ಶಿಷ್ಯನಾಗಿರ್ತಕ್ಕಂಥವ ಅಂದ್ರ ಅವನು ಜನವಲ್ಲಭ. ಸಬ್ಬಿನಾಡ ನಟ್ಟ ನಡುವಳ ಧರ್ಮಪುರ ಉತ್ತರ ದಿಗ್ಭಾಗದ ಋಷಭಗೆರೆ ಎಂಬ ಅನಾದಿ ಸಂಸಿದ್ಧ ತೀರ್ಥದ ದಕ್ಷಿಣ ದಿಶಾಭಾಗದಿ ಸಿದ್ದೇಶ್ವರಿಯವರು ತಮ್ಮ ಕುಲದೈವ ಮಾಧ್ಯಂತಂ ಜಿನಬಿಂಬಗಳುಮಂ ಚಕ್ರೇಶ್ವರಿಮಂ ಪೆರವಂ ಜಿನಪ್ರತಿಬಿಂಬಗಳುಮಂ ತ್ರಿಭುವನ ತಿಲಕಂ ಎಂಬ ಬಸದಿಯುಮಂ ಕವಿತಾ ಗುಣಾಣವಂ ಎಂಬ ಕೆರೆಯುಮಂ ಮದನ ವಿಳಾಸಂ ಎಂಬ ಬನಮುನು ಮಾಡಿಸಿದಂ. ಜನವಲ್ಲಭ ತನ್ನ ಅಣ್ಣನ ಹೆಸರಿನ ಬಿರುದುಗಳಿಗೆ ಅನ್ವಯಿಸಿ ಏನೇನು ಕೆಲಸ ಮಾಡಿದ ಅಂತ ಇದೆ. ಏನು, ತ್ರಿಭುವನ ತಿಲಕ ಎನ್ನುವ ಕೆರೆಯನ್ನು ಕಟ್ಟಿಸಿದ, ಇದು ಪಂಪನ ಬಿರುದು. ಕವಿತಾ ಗುಣಾಣವ, ಇದು ಕೂಡ ಪಂಪನ ಬಿರುದು, ಆ ಹೆಸರಿನಲ್ಲಿ ಕೆರೆಯನ್ನ ಕಟ್ಟಿಸಿದ. ಮದನ ವಿಳಾಸ ಎಂಬ ಬನಮುಂ, ಮದನ ವಿಳಾಸ ಎನ್ನುವ ಹೆಸರಿನ ಉದ್ಯಾನವನವನ್ನ ಕಟ್ಟಿಸಿದ. ಆನಂತರ ಈತ ಜೈನ ಧರ್ಮದ ಉನ್ನತಿಗಾಗಿ ಏನ್ ಮಾಡಿದ ಅಂತ ಸಂಸ್ಕೃತ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಸಂಸ್ಕೃತದ ಒಂದು ಶ್ಲೋಕ ಇದೆ. ಪ್ರಾತಃಧರ್ಮ ಪ್ರಯಮೋ ಕಿಮೆತೋ ಜೈನವೇಶೋ ಕೋತ್ಸವ ಕ್ಷೀರಪುರಾವ ತುಂಗ ಸ್ಲುಂಗ ಋಷಭೋಕ್ಷಣಿಂದ್ರ ಮೀಕ್ಷಮ್ಮಯ್ಯೇ ಅಂತ. ಒಬ್ಬ ಯಾತ್ರಿಕ ಇನ್ನೊಬ್ಬ ಯಾತ್ರಿಕೆ ಹೇಳ್ದ, ಅಣ್ಣ ಯಾಕೆ ಆ ಕಡೆಗೆ ಹೋಗ್ತಾ ಇದೀಯಾ? ಬಾ, ಅಲ್ಲಿ ಋಷಭಗಿರಿಯಲ್ಲಿ ಜನವಲ್ಲಭ ಮಾಡಿಸಿರ್ತಕ್ಕಂಥ ಕೆಲಸವನ್ನ, ಧರ್ಮದ ಕಾರ್ಯವನ್ನು ನೋಡೋಣ ಬಾ. ಅಲ್ಲಿ ಜೈನಾಭಿಷೇಕ ಮಾಡಿರ್ತಕ್ಕಂಥ ಹಾಲಿನಿಂದ ಆ ಪ್ರದೇಶವೆಲ್ಲ ಕೊಯ್ದಿದೆ, ಹೀಗೆಲ್ಲ ಹೇಳ್ತಾ ಹೋಗ್ತಾನೆ. ಆ ನಂತರ ಅವನು ಹೇಗಿದ್ದ? ಸಮಸ್ತ ಭವ್ಯ ಜನತ ಸನ್ಮಾನ ಧಾನ್ಯೋದ್ಯತಂ ಪಂಪಾರ ಅನುಜ ಮಾತ್ರ ಭೀಮತನುಜಂ ಸಮ್ಯಕ್ ರತ್ನಾಕರಂ. ಅಲ್ಲಿ ಪಂಪನ ಅನುಜನಾಗಿರುವ, ಪಂಪನ ಸಹೋದರನಾಗಿರುವ, ಭೀಮನ ಮಗನಾಗಿರುವ ಜನವಲ್ಲಭ ಸಕಲ ಕಲೆಗಳಲ್ಲಿ ವಲ್ಲಭನಾಗಿರ್ತಕ್ಕಂಥ ಜನವಲ್ಲಭ ಮಾಡಿಸಿರ್ತಕ್ಕಂಥ ಕೆಲಸಗಳು ಕಣ್ಣಿನಿಂದ ನೋಡಬೇಕು. ಜೈನಾಭಿಷೇಕವನ್ನು ಮಾಡಿದ್ದಾನೆ, ಹೀಗೆಲ್ಲ ಅವರು ಹೇಳ್ತಾ ಹೋಗಿದ್ದಾನೆ. ಗೀತಗಾತು ಅನೇಕ ಭೇದ ಶೋಭಂ ಕಾವ್ಯಾನಿ ಶೋಚ ವಾಚಂ, ಹೀಗೆಲ್ಲ ತುಂಬಾ ದೀರ್ಘವಾಗಿ ಹೇಳ್ತಾ ಹೋಗುತ್ತೆ. ಆ ನಂತರ ಪಂಪ ಬರೆದಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯಕ್ಕೆ ಧರ್ಮಪುರ ಎನ್ನುವ ಅಗ್ರಹಾರವನ್ನ ದಾನ ಕೊಟ್ಟ ಅನ್ನುವ ವಿಚಾರನೂ ಕೂಡ ಈ ಶಾಸನದಲ್ಲೇ ಉಲ್ಲೇಖಿತವಾಗಿದೆ. ಇದು ಕವಿತಾ ಗುಣಾಣವನ ಕೀರ್ತಿ ಮೂರ್ತಿ ಹೋಲಾಗಿ ದಕ್ಷಿಣಾರ್ಧದ ಋಷಭಾದ್ರಿಯ ಋಷಭೇಶ್ವರಂ ಎಂಬ ಸನಾತಮೆಂಬಂ ಅಲಂ ಚದುರಮೇಮೆಯ ಸತ್ಕವಿತ್ವದ ಸಂದ ಪಂಪನ ತಮ್ಮಂ ಓರ್ವದೆ ಪೋಳ್ತಿಯಂ ಬಾಜಿಸಲ್ ಬರೆಯಲ್ ಕವಿತ್ವ ತತ್ವೋದಿ ಪುದೀತ ನೇರ್ವಡೆ, ಹೀಗೆಲ್ಲ ಹೇಳ್ತಾ ವಿನತ ಚಳುಕ್ಯ ವಂಶಪತಿ ಕರಿಕೇಸರಿ ಸಂದ ವಿಕ್ರಮಾರ್ಜುನ ವಿಜಯಕ್ಕೆ ಧರ್ಮಪುರಂ ಎಂದು ಮದಿಯಂ ಇವೆಂದು ಕೀರ್ತಿ ಶಾಸನವನ್ನು ಕೊಟ್ಟ ಶಾಸನದ ಪಂಪನ ನಂಬಿದೊಂದು ಜೈನ ಶಾಸನಂ ನೆಗಳತೆಯಂ. ಪಂಪನಿಗೆ ಹರಿಕೇಸರಿ ಏನು ಕೊಟ್ಟ? ಈತನ
ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನ ಮೆಚ್ಚಿ ಹರಿಗ ಅಂದ್ರ ಅವನು ಇಮ್ಮಡಿ ಹರಿಕೇಶರಿ ಆತ ಧರ್ಮಪುರ ಎನ್ನುವ ಅಗ್ರಹಾರವನ್ನ ದಾನವಾಗಿ ಕೊಟ್ಟ ಅನ್ನುವುದನ್ನ ಆತ ಉಲ್ಲೇಖವನ್ನು ಮಾಡಿದ್ದಾನೆ. ಈ ಧರ್ಮಪುರ ಎಲ್ಲಿತ್ತು, ಅದು ಹೇಗಿತ್ತು? ಅದು ಪುರಾತನ ಗ್ರಾಮವಾಗಿತ್ತು. ಅಲ್ಲಿ ಹಕ್ಕಿಗಳು ಹಾರುವುದಿಲ್ಲ, ಪಕ್ಷಿಗಳ ಕೂಗಿಲ್ಲ, ಸೂರ್ಯನ ಕಿರಣವೇ ಬೀಳುವುದಿಲ್ಲ ಅಂತ ಒಂದು ಪುರಾತನ ಗ್ರಾಮವನ್ನು ನೆನಪಿಸುತ್ತೆ ಇದು. ಋಷಭಾದ್ರಿ ಪರ್ವತ ಅಲ್ಲ ಏನು ಧರ್ಮಪುರ. ಎಸಲ್ಗಲ್ ಗಾಳಿ ಪುಗಲ್ ಪತಂಗ ಕಿರಣಂ ಸಾಲ್ಮರಿಗಂ ಪಾರಲಾಗದು ಆಗಾಸದೊಳ ಪಕ್ಕಿಗಳಲ್ಲಿ ಎಲ್ಲ ಉಲ್ಲೇಖವನ್ನು ಮಾಡುತ್ತೆ. ಆನಂತರ ಬರೆದಿದ್ದು ತಾಮ್ರಶಾಸನಮೇ, ಅದುವೇ ಧರ್ಮಪುರಂ ನೆಗಳ್ತಿಯೇ ವಿತ್ ತರಿಗನ ಕೊಟ್ಟುದೆ, ನೆಗಳ್ತ ಪಂಪನ ಪೆತ್ತುದೆ ಪೇಡಂ ಎಂದು ನೀ ಮರುಳೆ ಫಲಮಿಯಂ ಫಲವರಂ ಬೆಸಗೊಳ್ಳದೆ ಹೋಗಿ ನೋಡ ಸುಂದರ ಋಷಭ ಚಳುನ್ನತ ಶಿಳಾತಳದೋಳು ಬರದ ಅಕ್ಕರಗಳಂ ಅಂತ ಹೇಳುತ್ತೆ. ಇದು ಹೀಗೆ ಕೊಟ್ಟಿರ್ತಕ್ಕಂಥದ್ದು ದಾನವಾಗಿ ಕೊಟ್ಟಿರ್ತಕ್ಕಂಥ ಏನ್ ಅವ್ರಿವ್ರನ್ನ ಕೇಳಬೇಡ. ನೀ ಮರಳೆ ಹೋಗಿ ನೋಡ ಸುಂದರ ಚಳುನ್ನತ ನಿಜ ನಿಜ ವಸತಾತ್ ಪರ್ವತದೊಳು ಬರದ ಶಿಳಾತಳದೊಳು ಬರದ ಅಕ್ಕರಗಳಂ. ಏನ್ ಅವ್ರಿವ್ರನ್ನ ಕೇಳಬೇಡ. ಪಂಪನಿಗೆ ಏನು ತಾಮ್ರಪತ್ರ ಬರೆದು ಕೊಟ್ನ, ಏನೋ ಶಿಲಾಶಾಸನ ಬರೆದು ಕೊಟ್ನೋ, ಅವ್ರಿವ್ರನ್ನ ಯಾಕೆ ಕೇಳಕ್ ಹೋಗಿ? ಹೋಗಲ್ಲಿ ಋಷಭಾದ್ರಿ ಪರ್ವತಕ್ಕೆ ಹೋಗು. ಅಲ್ಲಿ ಒಂದು ಪಾರ್ಶ್ವದಲ್ಲಿ ಬರೆದ ಅಕ್ಕರಗಳಂ, ಅಲ್ಲಿ ಬರೆದಿರ್ತಕ್ಕಂಥ ಅಕ್ಷರಗಳು ಏನಿದೆ ಅದನ್ನ ಹೋಗಿ ನೋಡು ಹೀಗೆ ಹೇಳುತ್ತೆ. ಅಲ್ಲಿ ಬರೆದಿರ್ತಕ್ಕಂಥದ್ದು ಹೀಗೆ ಅಂದ್ರ ಹೋಗಿ ನೋಡ ಅಂತ ಯಾವ್ದನ್ನು ಪೂರ್ತಿ ಹೇಳ್ತಾನೆ ಅಂತ ಬಿಟ್ಟು ಶಾಸನ ತಜ್ಞರು ಪ್ರಶ್ನೆ ಮಾಡ್ತಾರೆ. ಹೋಗಿ ನೋಡ ಅಂದ್ರೆ ಬಹುಶಃ ಇದು ಅರಮನೆಯಲ್ಲಿ ಶಾಸನವನ್ನು ಸಿದ್ಧಪಡಿಸಿ ಅದನ್ನ ತಾಳಿಗೆರೆ ಮೇಲೆ ಬರೆದು ಕೊಟ್ರು. ಅವನ್ ಶಾಸನ ಕೆತ್ತಕ್ಕಂಥವನ್ನ ಹಾಗೆ ಕಿತ್ತಿದ್ದಾನೆ. ಹೋಗಿ ನೋಡ ಅನ್ನೋದನ್ನ ಇಲ್ಲಿ ನೋಡ ಅನ್ಬೇಕಾಗಿತ್ತು, ಹೋಗಿ ನೋಡ ಅಂತ ಬಿಟ್ಟು ಹೇಳಿದಾನೆ. ಅದು ಶಾಸನ ಲಿಪಿಕರನ ದೋಷ ಅಂತ ಬಿಟ್ಟು ಹೇಳ್ತಾರೆ. ಕೊನೆಗೆ 3 ಕಂದ ಪದ್ಯಗಳಲ್ಲಿ ಆ ಪಂಪನ ತಮ್ಮನಾಗಿರ್ತಕ್ಕಂಥ ಜಿನವಲ್ಲಭ ಈ ಲೋಕದಲ್ಲಿ ಜೈನ ಧರ್ಮದ ಉನ್ನತಿಗಾಗಿ ಶ್ರಮಿಸಿರ್ತಕ್ಕಂಥವನು ಶ್ಲೇಚುನ್ನಿ ಜನಮಂಚುಟ. ಈತ ಅನ್ನದಾನ ಮಾಡುವುದರಲ್ಲಿ, ವಿದ್ಯಾದಾನ ಮಾಡುವುದರಲ್ಲಿ, ಜೈನ ಧರ್ಮದ ಧರ್ಮ ಕಾರ್ಯ ಮಾಡುವುದರಲ್ಲಿ ಈತನಿಗೆ ಸರಿಸಮವಾಗಿರ್ತಕ್ಕಂಥವರು ಈ ಭೂಲೋಕದಲ್ಲಿ ಇಲ್ಲ ಎಂದು ದಿನಕರಂ ಸರಿವೆಲ್ಗುಂ ಮನಿ ಜಿನವಲ್ಲಮ್ಮನ್ ನೆಲ್ಟು. ಈತನೇ ಸರಿಸಾಟಿ, ಈತನಿಗೆ ಬೇರೆ ಯಾರು ಸರಿಸಾಟಿ ಅಲ್ಲ ಅಂತ ಬಿಟ್ಟು ಈ ಶಾಸನ ಕೊನೆಗೊಳ್ಳುತ್ತೆ. ಕೊನೆಗೆ ಎಂದು ಲೋಕಮೆಲ್ಲಂ ಪೊಗಳಿ ನೆಗದ ಜಿನವಲ್ಲವನ ಸುಧರ್ಮ ಸಂತತಿಯೊಳ್ ತೊಟ್ಟ ಗುಣವಳಿಯನ್ ಈ ಋಷಭಾದ್ರಿ ಸಿದ್ಧಶಿಲೆಯೊಳು ಎರೆಯಮ್ಮ ಟೆಂಕುತ್ತೀರ್ಣ ಮಾಡಿದಂ. ಈ ಸಿದ್ಧಶಿಲೆಯಲ್ಲಿ ಇದನ್ನ ಕೆತ್ತಿರ್ತಕ್ಕಂಥವನು ಅಂದ್ರೆ ಯಾರು ಅಂದ್ರ ಎರೆಯಮ್ಮ ಎನ್ನುವಂಥವನು ಈ ಶಾಸನವನ್ನ ಬರೆದಿದ್ದಾನೆ ಅಂತಂದ್ಬಿಟ್ಟು ಉಲ್ಲೇಖವನ್ನ ಮಾಡಲಾಗಿದೆ. ಈ ಶಾಸನದ ಮೂಲಕ ನಾವು ಪಂಪನ ವಂಶಾವಳಿ, ಜಿನವಲ್ಲಭನ ಶೌರ್ಯ ಸಾಹಸ ಧರ್ಮ ಕಾರ್ಯಗಳು ಮತ್ತು ತೆಲುಗು ಭಾಷೆಯ ಮೊದಲ ಕಂದ ಪದ್ಯಗಳ ಉಲ್ಲೇಖ ಈ ಶಾಸನದಲ್ಲಿ ಬಂದಿದೆ. ತೆಲುಗು ಭಾಷೆಯ ಕಂದ ಪದ್ಯದ ಇತಿಹಾಸವನ್ನ ಗಮನಿಸಬೇಕಾಗಿದ್ದಲ್ಲಿ ಮತ್ತೆ ಈ ಶಾಸನವನ್ನ ಗಮನಿಸಬೇಕಾಗುತ್ತೆ. ಇಷ್ಟೆಲ್ಲ ಪಂಪನ ಕುರಿತಾಗಿ ಜಿನವಲ್ಲಭ ಯಾಕೆ ಹಾಕ್ತೀರಾ, ಯಾರಾದ್ರೂ ಅಧಿಕಾರಿಗಳು ಹಾಕ್ಸ್ಬೋದಾಗಿತ್ತಲ್ಲ ಅಂತ ಅಂದ್ರ ಪಂಪ ಇದು ಕ್ರಿಸ್ತಶಕ, ಇದರಲ್ಲೂ ಕೂಡ ಕಾಲದ ಉಲ್ಲೇಖ ಇಲ್ಲ. ಇದು ಕ್ರಿಸ್ತಶಕ ಸುಮಾರು 950 ಅಂತ ಬಿಟ್ಟು ಶಾಸನ ತಜ್ಞರು ನಿರ್ಧಾರವನ್ನು ಮಾಡಿದ್ದಾರೆ. ಯಾಕಂದ್ರೆ ಇದರಲ್ಲಿ ಬಳಕೆಯಾಗಿರ್ತಕ್ಕಂಥ ಪದಗಳನ್ನ ಆಧರಿಸಿ ಇದು ಪೂರ್ವ ಚಾಲುಕ್ಯ ರಸ, ವ್ಯಂಗಿ ಚಾಲುಕ್ಯ ರಸ, 2ನೇ ಹರಿಕೇಸರಿಯ ಕಾಲದ ಶಾಸನ. ಇದು ವ್ಯಂಗಿ ಚಾಲುಕ್ಯರ ಇತಿಹಾಸವನ್ನು ಕಟ್ಟಲಿಕ್ಕೆ, ಹರಿಕೇಸರಿ ಇತಿಹಾಸವನ್ನು ಕಟ್ಟಲಿಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಹಾಗೇನೆ ಪಂಪನಿಗೆ ಒಬ್ಬ ತಮ್ಮ ಇದ್ದ, ಅವನು ಕೂಡ ಕವಿಯಾಗಿದ್ದ. ವಾಗ್ವಧುವರ ವಲ್ಲಭಂ ಅಂತಂದ್ಬಿಟ್ಟು ಆತ ತನ್ನನ್ನು ಕುರಿತು ತಾನು ಹೇಳ್ಕೊಂಡಿದ್ದಾನೆ ಈ ಶಾಸನದಲ್ಲಿ. ಈ ಭೂಮಂಡಲದಲ್ಲಿ ಸರಸ್ವತಿಗೆ ತಾನೊಬ್ಬನೇ ಗಂಡ ಅಂತಂದ್ಬಿಟ್ಟು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಈತನಲ್ಲಿ ಕೂಡ ಕವಿತಾ ಪ್ರೌಢತ್ವ ಇತ್ತು. ಈತ ಸದ್ಯದ ಮಟ್ಟಿಗೆ ಈತನ ಕಾವ್ಯ ಯಾವುದು ಸಿಕ್ಕಲ್ಲ ನಮಗೆ. ಈ ಕಾವ್ಯದ ಆಧಾರದ ಮೇಲೆ ಈತ ಒಬ್ಬ ಕವಿಯಾಗಿದ್ದ ಅಂತಂದ್ಬಿಟ್ಟು ವಿದ್ವಾಂಸರು ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಶಾಸನ ನಮಗೆ ಪಂಪನ ಜೀವನದ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತೆ. ಆತನ ಇತಿಹಾಸವನ್ನು ಕಟ್ಟಲಿಕ್ಕೆ
ಮತ್ತೆ ವೆಂಗಿ ಚಾಲುಕ್ಯರ ಇತಿಹಾಸವನ್ನು ಕಟ್ಟಲಿಕ್ಕೆ ಇದು ನೆರವಾಗುತ್ತೆ ಅಂತಂದ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಇದಿಷ್ಟು ಪ್ರಾಚೀನ ಪೂರ್ವದ ಶಾಸನ ಸಾಹಿತ್ಯ. ಇರುವ ಕಾಲಮಿತಿಯಲ್ಲಿ ನಾನು